ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತೋ ಮಹೇಶ್ವರಃ ಹಸ್ತಕಾಲೇ ಸ್ವಯಂ ವಿಷ್ಣುಃ ತ್ರಯೀಮೂರ್ತಿ ದಿವಾಕರಃ. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿಯ ವೃಷಭ ಸಂಕ್ರಾಂತಿಯ ವಿಶ್ಲೇಷಣೆಗೆ ಸ್ವಾಗತ. ರವಿಯ ವೃಷಭ ಸಂಕ್ರಾಂತಿ ಅಥವಾ ಹರಿಪದ ಪುಣ್ಯಕಾಲ ಎಂದು ಕರೆಯಲ್ಪಡುವಂತಹ ಒಂದು ಘಟನೆ ಮೇ ತಿಂಗಳ 14ರಂದು ಜರುಗುತ್ತೆ. ಮೇ ತಿಂಗಳ ರಾತ್ರಿ ಕಾಲದಲ್ಲಿ ಜರುಗುವಂತಹ ಘಟನೆ ಕ್ಯಾಲೆಂಡರ್ ಅನುಸಾರ ಮೇ 15ಕ್ಕೆ ಎಂದು ಬರುವಂಥದ್ದು. ಮೇ ತಿಂಗಳ 14ರ ರಾತ್ರಿ ಸುಮಾರು 12 ಗಂಟೆ 21 ನಿಮಿಷಕ್ಕೆ ಸೂರ್ಯನು ತನ್ನ ರಾಶಿಯನ್ನು ಮೇಷದಿಂದ ವೃಷಭಕ್ಕೆ ಪರಿವರ್ತನೆ ಮಾಡ್ತಾನೆ. ಪ್ರತಿ ತಿಂಗಳು ಸೂರ್ಯನ ರಾಶಿಯ ಪರಿವರ್ತನೆ ಆಗ್ತಾ ಇರುತ್ತೆ. ಆ ಒಂದು ಆತನ ಪರಿವರ್ತನೆಗೆ ಅನುಗುಣವಾಗಿ ಸೂರ್ಯನು ಯಾವ ರಾಶಿಯನ್ನು ಪ್ರವೇಶಿಸ್ತಾನೋ ಆ ಒಂದು ಸಂಕ್ರಾಂತಿಯ ಹೆಸರು ಬರುತ್ತೆ. ಜೊತೆಗೆ ಆ ರಾಶಿಯನ್ನು ಪ್ರವೇಶಿಸಿದ ಮರುದಿನಿಂದ ಆ ಹೆಸರಿನ ಮಾಸ. ಉದಾಹರಣೆಗೆ ಸೂರ್ಯನು ಮೇಷ ರಾಶಿಗೆ ಪ್ರವೇಶಿಸುವಾಗ ಆ ದಿನವನ್ನು ಮೇಷ ಸಂಕ್ರಾಂತಿಯನ್ನು ಕರೆಯುತ್ತಾರೆ. ಮೇಷ ಸಂಕ್ರಾಂತಿಯಿಂದ ಬಳಿಕ ಬರುವಂತಹ ಒಂದು ತಿಂಗಳನ್ನು ಮೇಷ ಮಾಸ. ಅದೇ ರೀತಿ ಈಗ ಸೂರ್ಯನು ವೃಷಭ ರಾಶಿಗೆ ಪ್ರವೇಶಿಸ್ತಾನೆ ಮೇ 14ರ ರಾತ್ರಿ. ಅಲ್ಲಿ ಆ ಮೇ 14ರ ರಾತ್ರಿ ವೃಷಭ ಸಂಕ್ರಾಂತಿ ಅಥವಾ ಹರಿಪದ ಪುಣ್ಯಕಾಲ ಉತ್ಪನ್ನ ಆಗಿ ಮೇ 14ರ ಬಳಿಕ ಮೇ 15ರಿಂದ ಅಲ್ಲಿ ವೃಷಭ ಮಾಸ, ಒಂದು ತಿಂಗಳ ಕಾಲ ವೃಷಭ ಮಾಸ ಬರುವಂಥದ್ದು. ಇವೆಲ್ಲವೂ ಈ ಸೌರಮಾನದ ಅನುಸಾರ ನಡೆಯುವಂತಹ ಒಂದು ಘಟನೆಗಳು. ಸೂರ್ಯನು ಲೋಕಚಕ್ಷು, ಲೋಕಕ್ಕೆ ಒಂದು ಅಧಿಪತಿ, ಗ್ರಹಗಳಿಗೆ ಅಧಿಪತಿ, ಲೋಕಕ್ಕೆ ಆತ್ಮಸ್ವರೂಪ, ಪ್ರಾಣಶಕ್ತಿದಾಯಕ. ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳಿಗೆ ಗ್ರಹಗಳ ರಾಜ ಅಥವಾ ಗ್ರಹಗಳಿಗೆ ಒಂದು ಆತನು ಚಕ್ರವರ್ತಿ ಎನ್ನುವುದನ್ನು ಸಂಬೋಧನೆ ಮಾಡ್ತಾರೆ. ಜೊತೆಗೆ ಈ ಸೌರಮಂಡಲ ಅನ್ನೋದರಲ್ಲಿ ಉಳಿದ ಎಲ್ಲ ಗ್ರಹಗಳು ಸೂರ್ಯನಿಗೆ ಸುತ್ತು ಬರುವಂಥದ್ದು ಅದೆಲ್ಲ ನಡೀತಿರುತ್ತೆ. ಅದನ್ನು ವಿಜ್ಞಾನದಲ್ಲಿ ಸಹ ಅದೇ ಬರುತ್ತೆ. ಅದನ್ನು ಸೋಲಾರ್ ಸಿಸ್ಟಮ್ ಎಂದು ವಿಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಅಲ್ಲಿ ಅಸಂಖ್ಯಾತವಾದ ಇತರ ಗ್ರಹಗಳು, ಇತರವಾದ ವಿಚಾರಗಳೆಲ್ಲ ಇರ್ತವೆ. ಆದರೆ ನಾವು ಈಗ ಒಳಪಟ್ಟಿರುವಂಥದ್ದು ಈ ಸೌರಮಂಡಲಕ್ಕೆ, ಸೂರ್ಯನ ಅಧೀನದಲ್ಲಿ. ಇದು ವೈವಸ್ವತ ಮನ್ವಂತರ ಅಂದರೆ ವಿವಸ್ವತ್ ಅಂತ ಸೂರ್ಯನನ್ನು ಸಂಬೋಧನೆ ಮಾಡ್ತಾರೆ. ಅದು ಗೀತೆಯಲ್ಲಿ ಸಹ ಈ ವಿಚಾರ ಬರುತ್ತೆ. ನಾನು ನನ್ನ ಒಂದು ಯೋಗದ ರಹಸ್ಯವನ್ನು ಮೊದಲು ಈ ವಿವಸ್ವತ್ ಅಥವಾ ಸೂರ್ಯನಿಗೆ ನಾನು ಬೋಧಿಸಿದ್ದೇನೆ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದು. ಹಾಗಾಗಿ ಈಗಿನ ಒಂದು ಕಾಲಮಾನದಲ್ಲಿ ನಾವೆಲ್ಲರೂ ಸೂರ್ಯನ ಇಂತಹ ಸೂರ್ಯರು ಹಲವರಿದ್ದಾರೆ. ಕೋಟಿ ಸೂರ್ಯರು ಅಂತ ನಮ್ಮ ಇದು ಮಂತ್ರದಲ್ಲಿ ಉಚ್ಚಾರಣೆಗೆ ಬರ್ತವೆ. ಇಂಥ ಸೂರ್ಯರು ಹರಿದಿರುತ್ತಾರೆ. ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಸೂರ್ಯರು ಇದ್ದೇ ಇರ್ತಾರೆ. ಹಾಗಾಗಿ ಈ ನಮ್ಮ ಒಂದು ಭೂಮಿಗೆ ವ್ಯಾಪ್ತಿಗೆ ಅಥವಾ ಈ ವಿಶ್ವಕ್ಕೆ ಒಳಪಡುವಂಥದ್ದು ನಾವು ಇರುವಂಥ ಈಗಿನ ಸದ್ಯದ ಸ್ಥಿತಿಯಲ್ಲಿ ನಮಗೆ ಸೂರ್ಯನೇ ಪ್ರತ್ಯಕ್ಷ ದೇವರು, ಸೂರ್ಯನೇ ಜೀವನಾಧಾರ, ಸೂರ್ಯನೇ ಒಂದು ಪ್ರಾಣದಾಯಕ, ತ್ರಾಣದಾಯಕ, ಶಕ್ತಿದಾಯಕ. ಸೂರ್ಯನ ಅಲ್ಲಿ ಇರುವಿಕೆಯಿಂದ ನಾವೆಲ್ಲ ಇರುವಂಥದ್ದು. ಸೃಷ್ಟಿಗೆ ಮೂಲ ಕಾರಣನ ಸೂರ್ಯನ ಸೌರಶಕ್ತಿ. ಎಲ್ಲ ಶಕ್ತಿಗಳ ಮೂಲವು ಆ ಸೂರ್ಯನಿಂದ ಉತ್ಪನ್ನ ಆಗಿದ್ದು. ಅದು ಆ ಬೇರೆ ಬೇರೆ ರೀತಿಯ ನಾವು ಪರಿವರ್ತನೆಗಳನ್ನು ಮಾಡ್ತೇವೆ ಹೊರತು ಆ ಶಕ್ತಿಗಳಿಗೆ ಮೂಲ ಸೂರ್ಯನಾಗಿರ್ತಾನೆ. ಮಳೆ ಬರಬೇಕಾದ್ರೆ, ಮೋಡಗಳು ಉತ್ಪನ್ನ ಆಗಬೇಕಾದ್ರೆ ಅಥವಾ ಬೇರೆ ಬೇರೆ ರೀತಿಯ ಶಾಖದ ಒಂದು ಪರಿಣಾಮಗಳು ಬರಬೇಕಾದ್ರೆ ಎಲ್ಲದಕ್ಕೂ ಅಲ್ಲಿ ಸೂರ್ಯನ ಅಸ್ತಿತ್ವ ಅನ್ನೋದು ಬೇಕೇ ಬೇಕು. ಹಾಗಾಗಿ ನಾವೆಲ್ಲರೂ ಈ ಸೂರ್ಯನ ಅಧೀನದಲ್ಲಿರುವ. ಹಾಗಾಗಿ ಅಲ್ಲಿ ತ್ರಿಮೂರ್ತಿಗಳ ಸಾನ್ನಿಧ್ಯ ಸೂರ್ಯನಲ್ಲಿರುತ್ತೆ. ಪ್ರತ್ಯಕ್ಷ ದೇವರನ್ನು ನಾವು ಪ್ರತಿನಿತ್ಯ ಕಾಣ್ಬೋದು. ಹಾಗೆ ಪ್ರತ್ಯಕ್ಷ ಕಾಣುವಂಥ ದೇವರು ಒಂದು ಮಾತಾ ಸ್ವರೂಪವಾದ ಭೂಮಾತೆ, ಮತ್ತೊಂದು ಪಿತಾ ಸ್ವರೂಪವಾದಂಥ ಸೂರ್ಯದೇವ. ಹಾಗಾಗಿ ಆ ಪ್ರತ್ಯಕ್ಷ ದೇವರನ್ನು ಹಾಗಾಗಿ ಪ್ರತಿದಿನ ಒಂದು ಈಗಲೂ ಹಳ್ಳಿಗಾಡಿನ ಜನರಿರ್ಬೋದು, ಗ್ರಾಮೀಣ ಜನರಿರ್ಬೋದು, ಬೆಳಗ್ಗೆ ಎಡುವಾಗಲೇ ಭೂಮಿ ತಾಯಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಹಾಗಾಗಿ ತಾಯಿಯನ್ನು ಕ್ಷಮೆ ಮಾಡೋ, ನಾನೇನು ಭೂಮಿಯಲ್ಲಿ ನಾನಾ ರೀತಿಯ ತೊಂದರೆಗಳನ್ನು, ಅನಾಚಾರಗಳನ್ನು ಮಾಡಿ ನನ್ನ ಕ್ಷಮಿಸು, ನನ್ನನ್ನು ನಿನ್ನ ಮಗುವಿನಂತೆ ಕಾಪಾಡು ಅಂಥೇಳಿ ಭೂಮಿಯನ್ನು ನಮಸ್ಕಾರ ಮಾಡಿ ಆಮೇಲೆ ಎದ್ದು ಅಲ್ಲಿ ಮುಂಜಾನೆ ಸೂರ್ಯನ ಮೂಡುವಂಥ ದಿಕ್ಕು, ಮೂಡಣ ದಿಕ್ಕಿನಲ್ಲಿ ಆ ಸೂರ್ಯನನ್ನು ವಂದನೆ ಮಾಡುವಂಥದ್ದು, ಸೂರ್ಯನಿಗೆ ನಮಸ್ಕಾರ ಸಲ್ಲಿಸುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ನಮಗೆ ಈಗ ಪ್ರತ್ಯಕ್ಷ ರೂಪದಲ್ಲಿರುವಂತಹ ಪಿತಾ ಸ್ವರೂಪ, ಲೋಕಚಕ್ಷು, ಗ್ರಹೇಶ್ವರ ಸೂರ್ಯನ ಒಂದು ಪರಿವರ್ತನೆ ಈ ಜಗತ್ತಿನ ಆಗುಹೋಗುಗಳ ಮೇಲೆ ಆತನ ಬೇರೆ ಬೇರೆ ರಾಶಿಯಲ್ಲಿ ಪ್ರಕಾಶವಾಗುವಾಗ ಬೇರೆ ಬೇರೆ ರೀತಿಯ ಪರಿಣಾಮಗಳು ಹಿಂದೆನೂ ಹೇಳಲ್ಪಟ್ಟಿವೆ. ಹಾಗಾಗಿ ಈ ಸಾರ್ವತ್ರಿಕ ಪರಿಣಾಮದಲ್ಲೂ ಈ ವೃಷಭ ರಾಶಿಯ ಪರಿಣಾಮ ಬರುತ್ತೆ. ಜೊತೆಗೆ 12 ರಾಶಿಗಳ ಮೇಲೂ ಸಹ ಸೂರ್ಯನ ಪ್ರಭಾವ ಅಥವಾ ಸೂರ್ಯನ ಚಲನೆ ಆಗುವಂಥ ವೃಷಭ ಮಾಸದ ಕಾಲದಲ್ಲಿ ಇಂಥ ಪರಿಣಾಮಗಳು ಆಗ್ತವೆ.
ಇನ್ನು ವೃಷಭದಲ್ಲಿ ಬರುವಂಥ ಸೂರ್ಯನು ಬಹಳ ಉತ್ತಮ ಫಲವನ್ನು ಜಾಗತಿಕವಾಗಿ ಸಾರ್ವತ್ರಿಕವಾಗಿ ಕೊಡುವಂಥ ಒಂದು ಅವಕಾಶ ಇರುತ್ತೆ. ಯಾಕಂದರೆ ಅಲ್ಲಿ ವೃಷಭ ರಾಶಿಯಲ್ಲಿ ವಿವಿಧ ರೀತಿಯ ಸಮೃದ್ಧಿಗಳು ಆಗುವಂಥದ್ದು, ಭೂಮಿಯಲ್ಲಿ ದೇವತಾ ಕಾರ್ಯಗಳು ಆಗುವಂಥದ್ದು, ಧಾರ್ಮಿಕ ಕಾರ್ಯಗಳು ಆಗುವಂಥದ್ದು, ಅದೇ ರೀತಿ ನಾನಾ ರೀತಿಯ ಒಂದು ಸಂಪದ್ಭರಿತವಾದ ಒಂದು ಉತ್ತಮವಾದ ಸೌಭಾಗ್ಯದ ಸ್ಥಿತಿಗಳು ಜನರ ಒಂದು ಮನೆಗೆ ಬರುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ಜನರು ಏನು ನಿರೀಕ್ಷೆ ಮಾಡ್ತಾ ಇದ್ದ ಒಂದು ಒಳ್ಳೆಯ ವಿಚಾರಗಳು ಈಗ ಆಗುವಂಥದ್ದು, ಭೂಮಿಯ ಒಂದು ಕೊಳ್ಳಬೇಕೆ, ಗೃಹ ಪ್ರವೇಶಾದಿಗಳು, ಮದುವೆ ಮುಂಜಿಗಳು ಅಥವಾ ನಾನಾ ರೀತಿಯ ಒಂದು ಅವರ ಒಂದು ಈ ಕೋರಿಕೆ ಬೇಡಿಕೆಗಳು ಈಡೇರುವಂಥ ಒಂದು ಸೂರ್ಯನು ಯಾವಾಗ ವೃಷಭದಲ್ಲಿ ಇರುವಾಗ ನಡೆಯುವಂಥ ಘಟನೆ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ವಿಶೇಷವಾಗಿ ಅಲ್ಲಿ ಋತುಮಾನದಲ್ಲಿ ಆಗುವಂಥ ಬದಲಾವಣೆ, ವಸಂತ ಋತು ಇರುವಂಥದ್ದು, ವಸಂತ ಋತುವಿನಿಂದ ಮತ್ತು ಅಲ್ಲಿ ಮಳೆಗಾಲದೂ ಆರಂಭ ಆಗುವಂಥದ್ದು. ಈ ಒಂದು ವೃಷಭ ಮೇ 14 ಅಂದರೆ ಮೇ 15ರಿಂದ ಮತ್ತು ಜೂನ್ 15ರವರೆಗೆ ಇರುವಂಥದ್ದು. ಅಲ್ಲಿ ಒಂದು ವಿಶೇಷವಾಗಿ ವರ್ಷ ಋತುವಿನ ಆಗಮನ ಆಗುವಂಥ ಒಂದು ಪರ್ವಕಾಲ ಜರುಗುತ್ತೆ. ಜನರಲ್ಲಿ ಒಂದು ಹೊಸ ಉತ್ಸಾಹ, ನವೋಲ್ಲಾಸ ಇವೆಲ್ಲ ಜರುಗುತ್ತೆ. ಹಾಗಾಗಿ ಈ ಒಂದು ವೃಷಭ ಸಂಕ್ರಾಂತಿಯನ್ನು ಹರಿಪದ ಪುಣ್ಯಕಾಲವೆಂದು ಆಚರಣೆ ಮಾಡಿ ಅಲ್ಲಿ ವಿಶೇಷವಾದ ಒಂದು ಅನುಷ್ಠಾನಗಳನ್ನು ಆ ದಿನದಂದು ಮಾಡ್ತಾರೆ. ಮೇ 14ರ ರಾತ್ರಿ ಆಗುವ ಕಾರಣ ಮೇ 15ರಂದು ವಿಶೇಷವಾದ ಈ ಸೂರ್ಯನ ಸಂಕ್ರಾಂತಿ ಸಂಬಂಧಿತ ಆಚರಣೆಗಳನ್ನು ಮಾಡುವಂಥದ್ದು. ಈ ಸೂರ್ಯನ ಈ ವೃಷಭ ಮಾಸ ಕಾಲ ಮುಂದಿನ ಮೇ 14ರಿಂದ ಜೂನ್ 15ರವರೆಗೆ ವಿಶೇಷವಾದ ಎಲ್ಲ ದೇಶದಲ್ಲಿರ್ಬೋದು, ಜಗತ್ತಿನಲ್ಲಿರ್ಬೋದು ಅಥವಾ ವಾತಾವರಣದಲ್ಲಿ ವಿಶೇಷ ರೀತಿಯ ಉತ್ತಮವಾದ ಬದಲಾವಣೆ, ಮುಂದೆ ಸಕಾರಾತ್ಮಕವಾದ ಬದಲಾವಣೆಗಳಾಗ್ತವೆ. ಜನರಲ್ಲಿ ಸಂತೋಷ, ಕುಟುಂಬ ವರ್ಗದಲ್ಲಿ ಉತ್ತಮವಾದ ಸಾಮರಸ್ಯ, ಬಂಧು ಬಾಂಧವರಲ್ಲಿ ಭೇಟಿಯಾಗುವಂಥದ್ದು ಅಥವಾ ಅವರ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ಅವರು ಯಶಸ್ಸನ್ನು ಕಾಣುವಂಥದ್ದು, ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇವರಿಗೆ ಒಂದು ಹೊಸ ಉಲ್ಲಾಸಗಳು ಅಲ್ಲಿ ಉತ್ಪನ್ನ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ನವೋಲ್ಲಾಸವನ್ನು, ನವ ಚೈತ್ಯವನ್ನು ಈ ವೃಷಭ ಮಾಸವು ಎಲ್ಲರಿಗೂ ಕೊಡ್ತಾರೆ. ಅಂದರೆ ಪ್ರಕೃತಿಯಲ್ಲಿ ಆಗುವಂಥ ಹಲವು ರೀತಿಯ ಬದಲಾವಣೆಗಳು ಜನರಲ್ಲಿ ಆ ಮನಸ್ಸಿನಲ್ಲೂ, ಜನರ ಆಗು ಹೋಗುವ ಮೇಲೂ, ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಯಾಕಂದರೆ ಸೂರ್ಯನ ಪರಿಣಾಮ ನಮ್ಮಲ್ಲಿ 100ಕ್ಕೆ 100 ಭಾಗ ನಮ್ಮಲ್ಲಿ ಎಲ್ಲರಲ್ಲೂ ಮೇಲೂ ಆಗಿರುತ್ತೆ. ಅದು ನಮ್ಮ ಒಂದು ಮನಸ್ಸಿನ ಮೇಲೆ, ಆರೋಗ್ಯದ ಮೇಲೆ, ನಮ್ಮ ಸ್ಥಿತಿಗತಿಗಳ ಮೇಲೆ ಎಲ್ಲದ ಮೇಲೂ ಅಂತಹ ಒಂದು ಪರಿಣಾಮ ನೇರವಾಗಿ ಈಗ ಆಗುವಂಥದ್ದು. ಈ ವೃಷಭ ಮಾಸದಲ್ಲಿ ಭಾಳ ಉತ್ತಮ ಪರಿಣಾಮಗಳು ಎಲ್ಲರಿಗೂ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಈ ವೃಷಭ ಮಾಸದಲ್ಲಿ ಸೂರ್ಯನ ಅನುಗ್ರಹದಿಂದ ಉತ್ತಮ ಫಲಗಳು ಸಿದ್ಧಿಯಾಗೋದನ್ನು ನಾವು ಸಹ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಹಾಗಾಗಿ ಈ ಕಾಲದಲ್ಲಿ ಸೂರ್ಯನ ಈ ವೃಷಭ ಮಾಸದ ಸಾರ್ವತ್ರಿಕ ಫಲದಲ್ಲಿ ವ್ಯಾಪಾರ, ಉದ್ಯಮ, ಉದ್ಯೋಗ ಅಥವಾ ರಾಜಕೀಯ, ಧಾರ್ಮಿಕ ಅಥವಾ ಇನ್ನಿತರ ಆರ್ಥಿಕ ಕ್ಷೇತ್ರಗಳು ಇವೆಲ್ಲವೂ ಈಗ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಅದು ಶುಕ್ರನ ಕ್ಷೇತ್ರವಾಗಿರೋ ಕಾರಣ ವ್ಯಾಪಾರಗಳಿಗೆ, ಷೇರುಗಳಿಗೆ ಅಥವಾ ಇನ್ನಿತರ ಮಾರುಕಟ್ಟೆಗಳಿಗೆ, ಅದು ಇನ್ನಿತರ ಬೇರೆ ಬೇರೆ ರೀತಿಯ ಕೊಡುಕೊಳ್ಳುವಂಥ ವ್ಯವಹಾರಗಳಿಗೆ, ಇನ್ನು ಉದ್ಯೋಗ ಅಪೇಕ್ಷೆ ಪಡು ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ವೃತ್ತಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಅಂಥ ಅವಕಾಶಗಳ, ಕೃಷಿ ಚಟುವಟಿಕೆ ಅಥವಾ ಕೃಷಿ ಉದ್ಯಮ, ಕೃಷಿ ಉತ್ಪನ್ನಗಳನ್ನು, ಹೈನುಗಾರಿಕೆ, ತೋಟಗಾರಿಕೆ ಮಾಡೋದ್ರಿಗೆ ಅದರಲ್ಲಿ ಒಂದು ಸುಧಾರಣಾವಾದಗಳು ಕಂಡು ಬರುವುದು, ಅದರಲ್ಲಿ ಲಾಭದಾಯಕ ಅಂಶಗಳು ಕಂಡು ಬರುವುದು. ಈ ರೀತಿ ಒಂದು ವಿಶೇಷವಾದ ಶುಭಫಲ ಈ ವೃಷಭ ಮಾಸದಲ್ಲಿ ಸೂರ್ಯನಿಂದ ಸಿದ್ಧಿಯಾಗುತ್ತೆ. ಎಲ್ಲ ಜನರಿಗೂ, ಎಲ್ಲ ಒಂದು ವೀಕ್ಷಕರಿಗೂ ಈ ಸೂರ್ಯನ ವೃಷಭ ಸಂಕ್ರಾಂತಿ ಪರ್ವಕಾಲವು, ಹರಿಪದ ಪುಣ್ಯಕಾಲವು ಯಶಸ್ಸು, ಕೀರ್ತಿ, ಜಯ, ಲಾಭ ಹದ್ದುಗಳನ್ನು ತಂದುಕೊಡಲಿ. ಇವೆಲ್ಲವೂ ಸಾರ್ವತ್ರಿಕ ಫಲಗಳನ್ನು ಗಮನಿಸ್ತಾ ಇತ್ತು. ವೃಷಭ ಮಾಸದ ಸಾರ್ವತ್ರಿಕ ಫಲ ಅಂದರೆ ಮೇ 15ರಿಂದ ಜೂನ್ 15ರವರೆಗಿನ ಬರುವಂಥ ಈ ವೃಷಭ ಮಾಸದ ಕಾಲದ ಒಂದು ಪರಿಣಾಮ. ಇನ್ನು ರಾಶಿಗಳ ಮೇಲೆ ಈ ಪರಿಣಾಮವನ್ನು ಗಮನಿಸುವಾಗ ಮೊದಲಿಗೆ ಮೇಷರಾಶಿಯ ವಿಚಾರ ತಿಳಿದುಕೊಳ್ಳೋಣ. ಮೇಷರಾಶಿಗೆ ಈ ಒಂದು ಸೂರ್ಯನ ಪರಿವರ್ತನೆ ಅಷ್ಟೇನೂ ಲಾಭದಾಯಕವಾಗಿಲ್ಲ. ನಾನು ಪ್ರತಿ ಬಾರಿ ಆವಾಗ ಬೇರೆ ಬೇರೆ ಕಾರಣ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ, ಒಂದು ನಿಮ್ಮಲ್ಲಿ ಆಗುವಂಥ ದೀರ್ಘಕಾಲೀನ ಗ್ರಹದ ಪರಿಣಾಮ ಯಾವಾಗಲೂ ಕೆಟ್ಟದಿರುತ್ತೋ ಆ ಒಂದು ಆರಂಭದಲ್ಲಿ ನಿಮಗೆ ಯಾವಾಗಲೂ ಈ ಕ್ಷಿಪ್ರವಾಗಿ ಚಲಿಸುವಂಥ ಗ್ರಹಗಳು ಸಹ ಅದೇ ಸಮಯದಲ್ಲಿ ನಿಮಗೆ ಕೈಯನ್ನು ಕೊಡುವಂಥದ್ದು ಅಥವಾ ಅದೇ ಸಮಯದಲ್ಲಿ ನಿಮಗೆ ಆ ಗ್ರಹಗಳಿಂದ ಒಂದು ಸ್ವಲ್ಪ ಕೆಡುಕುಗಳು ಉಂಟಾಗುವಂಥ ಸಾಧ್ಯತೆ ಅಂತ. ಈಗಾಗಲೇ ನಿಮಗೆ ಈ ಮೇಷರಾಶಿಯವರಿಗೆ ಸಡೆಸಾತಿಯ ಪರ್ವದಲ್ಲಿ ಇದ್ದೀರಾ, ನಿಮಗೆ ಗುರುಬಲವು ನಷ್ಟ ಆಗುವಂಥದ್ದು. ಈಗ ಮೇ 14ರ 15ರ ಒಂದು ಇದೇ ದಿನದಲ್ಲಿ ಗುರುಬಲವು ಸಹ ಇತ್ತು, ಆ ಗುರುಬಲವು ನಷ್ಟ ಆಗುತ್ತೆ. ಇದೇ ದಿನ ರವಿಯು ಸಹ ನಿಮಗೆ ಅಲ್ಲಿ ವಿರುದ್ಧವಾಗಿ, ಅಂದರೆ ನಿಮಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ರವಿಯು ಸಹ ಪರಿವರ್ತನೆ ಆಗುವಂಥದ್ದು. ನೋಡಿ ಎಷ್ಟು ದಿನ ರವಿಯು ಅನುಕೂಲವಾಗಿದ್ದ, ಗುರು ಅನುಕೂಲವಾಗಿದ್ದ, ಅದರ ಮುಂಚೆ ಕಳೆದ ತಿಂಗಳಲ್ಲಿ ನಿಮಗೆ ಅಲ್ಲಿ ಮಾರ್ಚ್ ಅಂತ್ಯದವರೆಗೂ ಅಲ್ಲಿ ಶನಿ ಮಹಾರಾಜರು ಪೂರಕವಾಗಿದ್ದರು. ಈಗ ಒಂದೇ ಬಾರಿಗೆ 3 ಗ್ರಹಗಳಿಂದ ನಿಮಗೆ ಒಂದು ಅಡ್ಡ ಪರಿಣಾಮಗಳು ಅಥವಾ ನಷ್ಟದ ಪರಿಣಾಮಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ಇವೆಲ್ಲನ ಗಮನದಲ್ಲಿಟ್ಕೊಂಡಾಗ ಮೇಷರಾಶಿಯವರಿಗೆ ಈ ರವಿಯಿಂದ ಈ ಬಾರಿ ಅಷ್ಟೇನು ಉತ್ತಮ ಪರಿಣಾಮವಿಲ್ಲ. ಅದರ ಬದಲು ವಿರುದ್ಧವಾದ ಪರಿಣಾಮಗಳು ಆಗ್ಬೋದು. ಆಂತರಿಕ ಕಲಹ, ತಂದೆ ಮಕ್ಕಳ ಕಲಹ, ಕೌಟುಂಬಿಕ ಕಲಹ, ಜೊತೆಗೆ ಏನಾದರೂ ನಿಮ್ಮ ಒಂದು ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಅಲ್ಲಿ ಕಲಹದ ವಾತಾವರಣ ಬರುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆ ಕಿರಿಕಿರಿ ಆಗುವಂಥದ್ದು ಅಥವಾ ಯಾವುದಾದ್ರೂ ಹೊಸ ವಿವಾದಗಳು ನಿಮ್ಮನ್ನು ಸುತ್ತಿಕೊಳ್ಳುವಂಥದ್ದು, ಈಗಾಗಲೇ ಇದ್ದಂಥ ಕೋರ್ಟು ಕೇಸುಗಳು ಇವೆಲ್ಲವೂ ಈಗ ಅಪಜಯ ಅಥವಾ ಇನ್ನಷ್ಟು ಮುಂದೂಡಲ್ಪಡುವಂಥದ್ದು, ಯಾವುದೇ ಒಂದು ಖಚಿತವಾದ ನಿರ್ಧಾರ ಆಗೋದಿಲ್ಲ. ಭೂಮಿಗಾಗಿ ಕಲಹ, ಆಸ್ತಿಗಾಗಿ ಕಲಹ, ಕೌಟುಂಬಿಕವಾದ ಸಹೋದರ ಸಹೋದರರು ದಾಯಾದಿ ಕಲಹ ಇವೆಲ್ಲವೂ ಈಗ ಉಲ್ಬಣ ಅಂದರೆ ಹೆಚ್ಚಳ ಆಗತ್ತೆ. ಹಾಗಾಗಿ ಈ ಒಂದು ರವಿಯ ಚಲನೆ ಮೇಷರಾಶಿಗೆ ತುಂಬ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯನ್ನು ಕೊಡ್ತಾ ಇದೆ. ಅಲ್ಲಿ ಗುರು, ಶನಿ, ಕೇತುಗಳು ಸಹ ಇದೇ ಕಾಲದ ವಿರುದ್ಧವಾಗಿರುವಂಥ ಪರಿಸ್ಥಿತಿ ನಿಮ್ಮದಿದೆ.
ಹಾಗಾಗಿ ನಾನಾ ರೀತಿಯ ವಿವಾದಗಳಿಗೆ ಸಿಲುಕಿಕೊಳ್ಳಬಹುದು. ತುಂಬ ಒಂದು ಎಚ್ಚರವಾಗಿರಬೇಕು. ಯಾವುದೇ ರೀತಿಯ ಕಾಂಟ್ರವರ್ಸಿಯಲ್ಲಿ ತೆಗೆದುಕೊಳ್ಳೋದಾಗಲಿ, ಯಾವುದೇ ರೀತಿ ವಿವಾದ ಕಲಗಳಲ್ಲಿ ತೆಗೆದುಕೊಳ್ಳೋದಾಗಲಿ, ಜೊತೆಗೆ ಕಾನೂನನ್ನು ವಿರೋಧಿಸುವಂಥದ್ದು, ಕಾನೂನಿಗೆ ವಿರೋಧಿಸುವಂಥ ಯಾವುದೇ ಕೆಲಸ ಕೈ ಹಾಕುವಂಥದ್ದು, ಇವೆಲ್ಲ ಮಾಡಿದರೆ ನೀವು ಸಿಲುಕಿಕೊಳ್ಳುವಂಥದ್ದು. ಜೊತೆಗೆ ಅದು ಮತ್ತು ನಿಮಗೆ ದೀರ್ಘಕಾಲದ ಒಂದು ಪಾಶವಾಗಿ ಅದು ಪರಿವರ್ತನೆ ಆಗ್ಬೋದು. ಯಾಕಂದರೆ ಸಾಡೆ ಸಾತಿಯ ಅವಧಿಯಲ್ಲಿ ಒಂದೊಂದು ಕೆಲವೊಮ್ಮೆ ದೀರ್ಘಕಾಲದ ಕಾಂಟ್ರವರ್ಸಿಗಳು ಮುಂದುವರಿಯಿತು. ಹಾಗಾಗಿ ಈಗ ನೀವು ಆದಷ್ಟು ಈ ಒಂದು ಕಲಹ, ವ್ಯಾಜ್ಯ ಇತ್ಯಾದಿಗಳನ್ನು ಸ್ವಲ್ಪ ದೂರ ಇರುವಂಥದ್ದು ಒಳ್ಳೆಯದು. ಜೊತೆಗೆ ಯಾವುದೇ ನಿಮ್ಮ ದೈನಂದಿನ ಕೆಲಸ ಮಾಡುವ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ದುಷ್ಟರ ಒಂದು ಕೂಟಗಳಲ್ಲಿ ಸೇರಿಕೊಳ್ಳುವಂಥದ್ದಾಗಲಿ, ಅನೈತಿಕ ಭ್ರಷ್ಟಾಚಾರ ಇತ್ಯಾದಿಗಳು ತೊಳೆದುಕೊಂಡು ಅದರಿಂದ ಮತ್ತು ನೀವು ಸಿಲುಕಿಕೊಂಡು ಆಚೆ ಬರಲಿಕ್ಕೆ ಕಷ್ಟ ಆಗುವಂಥದ್ದು ಇರುತ್ತೆ. ಅವೆಲ್ಲ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಕೆಲವೊಮ್ಮೆ ನಿಮಗೆ ಆಯಾಸ ಮತ್ತು ಕೆಲವೊಮ್ಮೆ ಈ ರೋಗಗಳು ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ನಿಮಗೆ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ. ಹಾಗೆ ನಷ್ಟ ಭಾವದಲ್ಲಿ ರವಿ ಇರುವ ಕಾರಣ ಕಷ್ಟ ನಷ್ಟಗಳ ಸಾಧ್ಯತೆ, ಕಲಹದ ಸಾಧ್ಯತೆ, ನಾನಾ ರೀತಿಯ ವಾದ ವಿವಾದಗಳ ಸಾಧ್ಯತೆ, ಕೌಟುಂಬಿಕ ವಿವಾದಗಳ ಸಾಧ್ಯತೆ ಇವೆಲ್ಲ ಇರುತ್ತೆ. ಹಾಗಾಗಿ ತನು, ಮನ, ಧನ ಮತ್ತು ಸಂಯಮವನ್ನು ಕಾಪಾಡ್ಕೋಬೇಕು ಮೇಷರಾಶಿಯವರು. ಕೊನೆಗೆ ಹೇಳತಕ್ಕಂಥ ರವಿ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಅನುಷ್ಠಾನ ಮಾಡಬೇಕಾಗತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಗೆ ಈ ಒಂದು ಸೂರ್ಯನ ಪರಿವರ್ತನೆ ಅಷ್ಟೇನು ಲಾಭದಾಯಕವಾಗಿ ಏನೂ ಇಲ್ಲ. ಆದರೆ ನಿಮಗೆ ವಿಶೇಷವಾಗಿ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಏರುಪೇರಿನ ಘಟನೆ ಬರ್ಬೋದು. ವಿಶೇಷವಾಗಿ ಆರೋಗ್ಯದ ಕಾಳಜಿ ಬೇಕಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತುಗಳು ಬರುವಂಥದ್ದು ಅಥವಾ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಕೆಲವರಿಗೆ ತಲೆದೋರ್ಬೋದು. ಉದಾಹರಣೆಗೆ BP, ಶುಗರು ಅಥವಾ ಈ ಆಸ್ತಮ, ಅಲರ್ಜಿ ಅಂತ ಇದ್ದವರಿಗೆ ಈ ಕಾಲದಲ್ಲಿ, ಈ ಒಂದು ವೃಷಭ ಮಾಸದ ಕಾಲದಲ್ಲಿ ಮೇ 15ರಿಂದ ಜೂನ್ 15ರ ಅವಧಿಯಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಖಂಡಿತ ಬೇಕು. ಹವಾಮಾನ ವೈಪರೀತ್ಯದಿಂದ ಕೆಲವೊಮ್ಮೆ ಆರೋಗ್ಯದಲ್ಲಿ ಏರ್ಪರಾಗ್ಬೋದು. ನೀರು ಮತ್ತು ಆಹಾರದಿಂದ ವ್ಯತ್ಯಾಸಗಳಾಗ್ಬೋದು. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ. ಜೊತೆಗೆ ಈ ಕಾಲದಲ್ಲಿ ಈ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಕೆಲವೊಮ್ಮೆ ನಿಮಗೆ ವಿಳಂಬಗಳಾಗ್ಬೋದು. ಅಂದರೆ ನಿರಾಕರಣೆ ಅಂತಲ್ಲ, ವಿಳಂಬಗಳು ಆಗುವಂಥ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಾಗಾಗಿ ಇಂತಹ ವಿಚಾರ ಬಗ್ಗೆ, ಆರೋಗ್ಯ ಮತ್ತು ಇಂತಹ ವಿಚಾರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಹೆಚ್ಚೇನೂ ತೊಂದರೆಗಳೇನಿಲ್ಲ. ಆರ್ಥಿಕವಾಗಿ, ಉದ್ಯೋಗದಲ್ಲಿಯೂ ಅದೆಲ್ಲ ಒಳ್ಳೆಯದಿದೆ. ಜೊತೆಗೆ ಇನ್ನಿತರ ನಿಮ್ಮ ಕೌಟುಂಬಿಕ ವಿಚಾರದಲ್ಲೂ ಬಹಳ ಉತ್ತಮ ಫಲ ಇದೆ. ಅಲ್ಲಿ ಗುರು, ಶನಿ, ರಾಹುಗಳ ವಿಶೇಷವಾದ ಒಲವು ನಿಮಗೆ ಖಂಡಿತ ಇದ್ದಿರುತ್ತೆ. ಅದರಿಂದ ನಿಮಗೆ ಯಾವುದೇ ತೊಂದರೆಗಳಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಕೆಲವೊಂದು ವಿಚಾರದಲ್ಲಿ ಆರೋಗ್ಯದ ಸಣ್ಣ ಪುಟ್ಟ ಏರುಪೇರು, ಹವಾಮಾನ ಮತ್ತು ನೀರು, ಆಹಾರದಿಂದ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಮುನ್ನಡೆ ಆಗುವಂತೆ ಕೆಲವೊಂದು ನೀವು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ಅಷ್ಟೇ ಹೊರತು ಹೆಚ್ಚೇನು ಅಡೆತಡೆಗಳಿಲ್ಲ. ನಿಮ್ಮ ಇತರ ಎಲ್ಲ ವ್ಯವಹಾರಗಳು, ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ಯುವ ವರ್ಗದವರಿಗೆ ಅವರೆಲ್ಲ ಕೆಲಸ ಕಾರ್ಯಗಳು, ವಿದ್ಯಾಭ್ಯಾಸ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ, ಪ್ರಾರ್ಥನೆ ನೀವು ಹೇಳ್ಬೋದು. ಇಲ್ಲಿ ಇನ್ನು ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಇರುವಂಥ ರವಿಯು ನಿಮಗೆ ಅನೇಕ ರೀತಿಯ ವಿಶೇಷವಾದ ಕಷ್ಟ ನಷ್ಟಗಳ ಸಾಧ್ಯತೆಗೆ ಗುರಿಪಡಿಸುವಂಥ ಸಾಧ್ಯತೆ ಇರುತ್ತೆ. ಅನೇಕ ಅಡೆತಡೆಗಳು ನಿಮಗೆ ಬರ್ಬೋದು. ವ್ಯಾಪಾರ, ಉದ್ಯೋಗದಲ್ಲಿ ನಷ್ಟ ಕಷ್ಟಗಳ ಒಂದು ಅನುಭವ, ಕೆಲವೊಬ್ಬರಿಗೆ ಕಲಹಗಳ ಒಂದು ಅನುಭವ, ಕೌಟುಂಬಿಕವಾಗಿ ವಿವಾದಗಳು ಬರುವಂಥದ್ದು, ಆರ್ಥಿಕವಾಗಿ ಏನೋ ತೊಂದರೆಗಳು ಬರುವಂಥದ್ದು, ಉದ್ಯೋಗದಲ್ಲಿ ಏನೋ ಸ್ವಲ್ಪ ಏರುಪೇರುಗಳು ಬರುವಂಥ ಸಾಧ್ಯತೆ. ಹಾಗಾಗಿ ರವಿಯು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಜೊತೆಗೆ ಇದೇ ಕಾಲದಲ್ಲಿ ಗುರು, ಶನಿ, ರಾಹು ಇವರು ಸಹ ನಿಮಗೆ ವಿರುದ್ಧವಾಗಿರ್ತಾರೆ. ಹಾಗೆ ಗುರು, ಶನಿ, ರಾಹುವಿನ ಪರಿವರ್ತನೆ ಆಗುತ್ತೆ. ಗುರುವಿನ ಪರಿವರ್ತನೆ ಇದೇ ದಿನ ಆಗುವಂಥದ್ದು. ಜೊತೆಗೆ ಅಲ್ಲಿ ರಾಹು ಕೇತುಗಳ ಪರಿವರ್ತನೆ 18ಕ್ಕೆ ಆಗುವಂಥದ್ದು. ಅಲ್ಲಿ ಸಹ 18ರ ಬಳಿಕ ಆಗುವಂಥ ಈ ರಾಹುಗಳ ಪರಿವರ್ತನೆಯಲ್ಲಿ ಕೇತು ನಿಮಗೆ ಸ್ವಲ್ಪ ಪೂರಕವಾಗಿರ್ತಾನೆ, ರಾಹು ನಿಮಗೆ ವಿರುದ್ಧವಾಗಿರ್ತಾನೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಬಗ್ಗೆ, ಕಲಹದ ಬಗ್ಗೆ, ಚಿಂತೆಗಳ ಬಗ್ಗೆ ಅದರ ಎಚ್ಚರವಾಗಿರಬೇಕು. ಜೊತೆಗೆ ಕೆಲವೊಮ್ಮೆ ಈ ದುಃಖದ ಏನಾದರೂ ವಾರ್ತೆಗಳನ್ನು ಕೇಳುವಂಥದ್ದು, ಏನಾದರೂ ಒಂದು ಅಶುಭ ವಾರ್ತೆಗಳನ್ನು ನಿಮಗೆ ಕೇಳುವಂಥ ಒಂದು ಪ್ರಮೇಯಗಳು ಬರ್ಬೋದು ಈ ತಿಂಗಳಲ್ಲಿ. ಹಾಗಾಗಿ ಸ್ವಲ್ಪ ತನು, ಮನ, ಧನದ ಒಂದು ಎಚ್ಚರಿಕೆ, ಮಾತಿನಲ್ಲಿ ಸ್ವಲ್ಪ ನಿಗಾ ಆಗಬೇಕು. ಆತುರ ನಿರ್ಧಾರವನ್ನು ಸ್ವಲ್ಪ ತಪ್ಪಿಸಬೇಕು ಮಿಥುನ ರಾಶಿಯವರು. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ, ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಬಹಳ ಉತ್ತಮವಾದ ಶುರುವಿನ ಪರಿವರ್ತನೆ. ಸೂರ್ಯನಿಂದ ಲಾಭ ಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿಗೆ ಈ ಬಾರಿ ಕರ್ಕಾಟಕ ರಾಶಿಯಾಗಿರುತ್ತೆ. ಯಾಕಂದರೆ ಪ್ರತಿ ಬಾರಿ ರವಿಯ ಪರಿವರ್ತನೆಗೂ ಕೇವಲ ಒಂದು ರಾಶಿಗೆ ಆ ಸೂರ್ಯನ ಲಾಭ ಸ್ಥಾನದ ಲಾಭ, ತೃತೀಯ ಲಾಭ ಸ್ಥಾನದ ಲಾಭ ಸಹ ಸಿಗುತ್ತೆ. ಅಂಥ ರಾಶಿಯಲ್ಲಿ ಈಗ ಈ ಬಾರಿ ಕಟಕ ರಾಶಿ ಬಂದಿರುತ್ತೆ. ಹಾಗಾಗಿ ನಿಮಗೆ ಈ ಒಂದು ಸಂದಿಗ್ಧ ಕಾಲದಲ್ಲಿ ನಿಮ್ಮ ಕೈ ಹಿಡಿಯುವಂಥವನು ಈಗ ಸೂರ್ಯನಾಗಿದ್ದಾನೆ. ಯಾಕಂದರೆ ಅಲ್ಲಿ ನಿಮ್ಮ ಗುರು ನಿಮಗೆ ಈಗ ಕೈ ಬಿಡ್ತಾನೆ. ಗುರು ಬರಲು ನಿಮಗೆ ಈ 14ರಂದು ಗುರು ಪರಿವರ್ತನೆ, ಗುರುಬಲ ಹೊರಟೋಗುತ್ತೆ. ಅಲ್ಲಿ ಶನಿ ಮಹಾರಾಜರು ಸಹ ನಿಮಗೆ ಈಗ ತಾತ್ಕಾಲಿಕವಾಗಿ ಪೂರಕವಾಗಿರೋದಿಲ್ಲ.
ರಾಹು ಕೇತುಗಳು ಸಹ ನಿಮಗೆ ಈಗ ಪರಿವರ್ತನೆ ಆಗ್ತಾರೆ 18ಕ್ಕೆ, ಅವರು ನಿಮಗೆ ಪೂರಕವಾಗಿರೋದಿಲ್ಲ. ಇಲ್ಲಿ ಈ ತಿಂಗಳಲ್ಲಿ ನಿಮಗೆ ಮೇ 15ರಿಂದ ಜೂನ್ 15ರವರೆಗೆ ಸೂರ್ಯನ ನಿಮಗೆ ಜೀವನಾಧಾರ, ಸೂರ್ಯ ಮತ್ತು ಚಂದ್ರ ನಿಮ್ಮನ್ನು ಕಾಪಾಡಬೇಕು. ಹಾಗಾಗಿ ಅವರ ಒಂದು ಈ ಆಶೀರ್ವಾದವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಈ ಸೂರ್ಯನ ಒಂದು ವಿಶೇಷವಾದ ಈ ಲಾಭಸ್ಥಾನದ ಲಾಭದಿಂದ ನಿಮಗೆ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಸರ್ಕಾರ ಉದ್ಯೋಗ, ಕೋರ್ಕಟಿ ಕೆಲಸ ಇದೆಲ್ಲ ಸ್ವಲ್ಪ ಪರವಾಗಿ ಆಗುವಂಥದ್ದು, ಅಥವಾ ನಿಮ್ಮ ಒಂದು ಮನೆಗೆ ಅಥವಾ ಕೌಟುಂಬಕ್ಕೆ ಸಂಬಂಧಪಟ್ಟ ವಿವಾದಗಳಿದ್ದರೆ ಅವೆಲ್ಲ ಪರಿಹಾರ ಆಗುತ್ತೆ. ಕೆಲವೊಬ್ಬರಿಗೆ ಬೇರೆ ಬೇರೆ ಕಾರಣಗಳಿಂದ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ಬೇರೆ ಅವರಿಗೆ ಟ್ರಾನ್ಸ್ಫರೋ ಇನ್ನಿತರವಾದ ವರ್ಗಾವಣೆ ಕಾರಣವಾಗಿ ತಮ್ಮ ಒಂದು ಮನೆಯನ್ನು ಅಥವಾ ವಾಸಸ್ಥಳವನ್ನು ಉದ್ಯೋಗ ಸ್ಥಳವನ್ನು ಬದಲಿಸುವಂಥ ಅವಕಾಶ, ಜೊತೆಗೆ ವಿಶೇಷವಾದ ಶುಭ ಪರಿವರ್ತನೆಗಳು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅಂಕಗಳು ಬರೋದು, ಸೀಟುಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರೋದು, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ಬರುವಂಥದ್ದು, ಅನಿರೀಕ್ಷಿತ ಲಾಭ ನಮಗೆ ಕೈಗೂಡೋದು, ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಸೂರ್ಯ ಭಗವಂತರು ಕಟಕ ರಾಶಿಯವರಿಗೆ ಈ ಬಾರಿ ಕೊಡಲಿದ್ದಾರೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಯಾಕಂದರೆ ನಂತರ ಬರುವಂಥ ತಿಂಗಳುಗಳು ನಿಮಗೆ ಯಾವುದೇ ಗ್ರಹಗಳು ಸ್ವಲ್ಪ ಅಷ್ಟು ಪೂರಕವಾಗಿರೋದಿಲ್ಲ. ಈಗ ಬರುವಂಥದ್ದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಗುರುಬಲ ಹೊರಟೋದ ತಕ್ಷಣವೇ ಅಲ್ಲಿ ತಕ್ಷಣವಾಗಿ ಸೂರ್ಯನ ಒಂದು ಬಲ ಬರುವಂಥದ್ದು ನಿಮಗೆ ತಕ್ಷಣವಾಗಿ ಅಷ್ಟು ದೊಡ್ಡ ಶಾಕ್ ಎಲ್ಲ ಬರೋದಿಲ್ಲ. ಆದರೆ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಮುಂದಿನ ತಿಂಗಳಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಇನ್ನಷ್ಟು ಕಠಿಣವಾದ ಸಮಸ್ಯೆಗಳು ಎದುರಾಗ್ಬೋದು. ಯಾಕಂದರೆ ಅವಾಗ ಸೂರ್ಯನು ಸಹ ವಿರುದ್ಧವಾಗಿ ಹೋಗ್ತಾನೆ. ಹಾಗೆ ಈ ಒಂದು ಅವಕಾಶವನ್ನು, ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕಟಕ ರಾಶಿಯವರು ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಸೂರ್ಯನ ಒಂದು ಸ್ತುತಿ ಸ್ತೋತ್ರ ಪ್ರಾರ್ಥನೆಗಳನ್ನು ಮಾಡ್ಬೋದು. ಇನ್ನು ಈ ಬಾರಿ ಸಿಂಹರಾಶಿಗೆ ಈ ಒಂದು ಸೂರ್ಯನ ಪರಿವರ್ತನೆ ಬಹಳ ಉತ್ತಮವಾದ ಒಂದು ಕರ್ಮಸ್ಥಾನದಲ್ಲಿ ಬರ್ತಾಯಿದೆ. ನಿಮ್ಮ ರಾಶಿಯಾಧಿಪತಿಯು ಸೂರ್ಯ ಭಗವಂತನೇ ಆಗಿರ್ತಾನೆ. ಆದರೆ ಸೂರ್ಯನು ಯಾವುದೇ ತಾರತಮ್ಯ ಇಲ್ಲದೆ ವರ್ಷದಲ್ಲಿ 4 ಬಾರಿ ಎಲ್ಲ ರಾಶಿಗಳಿಗೂ ಆತನ ಉತ್ತಮ ಫಲ ಸಿಗುತ್ತೆ. ಅಂದರೆ ಪ್ರತಿ ತಿಂಗಳು ಸಿಗೋದಿಲ್ಲ, ಪ್ರತಿ ತಿಂಗಳಲ್ಲಿ ಕೇವಲ 4 ರಾಶಿಗಳಿಗೆ ಉತ್ತಮ ಫಲ ಸಿಗುವಂಥದ್ದು. ಅಂತಹ 4 ರಾಶಿಗಳಲ್ಲಿ ಈಗ ಸಿಂಹರಾಶಿಯು ಒಂದಾಗಿರುತ್ತೆ. ಸಿಂಹರಾಶಿಯವರಿಗೆ ಈ ಬಾರಿ ಕರ್ಮಸ್ಥಾನದಲ್ಲಿ ಸೂರ್ಯನು ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ಆರೋಗ್ಯ ಸುಧಾರಣೆ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಶುಭಫಲ, ಯುವಕರಿಗೆ, ಸಾಧಕರಿಗೆ ಕನಸು ನನಸಾಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ವ್ಯಾಪಾರ ಆರಂಭ ಮಾಡಬೇಕು ವ್ಯಾಪಾರದ ಆರಂಭದ ಅವಕಾಶ ಸಿಗುವಂಥದ್ದು. ಜೊತೆಗೆ ಇದೇ ದಿನ ನಿಮಗೆ ಇದೇ ಕಾಲದಲ್ಲಿ ಗುರುವಿನ ಒಂದು ಅನುಗ್ರಹ ಸಹ ಆಗ್ತಾಯಿದೆ. ಅದನ್ನು ಬಹಳ ಒಂದು ಒಳ್ಳೆಯ ವಿಚಾರ. ಒಂದೇ ಕಾಲದಲ್ಲಿ ನಿಮಗೆ ಗುರು ಮತ್ತು ಸೂರ್ಯರು ಅಂದರೆ ಪ್ರಬಲವಾದ ಗ್ರಹಗಳಾಗಿರ್ತಾರೆ. ಸೂರ್ಯನು ಲೋಕದ ಆತ್ಮಸ್ವರೂಪ, ಜಗದಾತ್ಮಸ್ವರೂಪ, ಗುರುವು ಜಗದ್ಗುರುವು ಆಗಿರುವಂತಹ ಒಂದು ಗುರು. ಹಾಗಾಗಿ ಆ ಒಂದು ಪ್ರಬಲವಾದ ಗ್ರಹಗಳಿಂದ ನಿಮಗೆ ಉತ್ತಮವಾದ ಬಲ ಈ ಮೇ 14ರಿಂದ 15ರಿಂದ ಬರ್ತಾಯಿದೆ. ಜೂನ್ 15ರವರೆಗೆ ನಿಮಗೆ ಸೂರ್ಯನ ಬೆಂಬಲ. ಗುರುಬಲ ಮತ್ತೇನೋ ಮುಂದುವರಿಯುತ್ತೆ. ಗುರುಬಲ ನಿಮಗೆ 1 ವರ್ಷದವರೆಗೆ ಇರುತ್ತೆ, ಆ ಬಗ್ಗೆ ಚಿಂತೆ ಮಾಡಬೇಡಿ. ಆದರೆ ಅದೇ ಕಾಲದಲ್ಲಿ ಏಕಕಾಲದಲ್ಲಿ ಈಗ ಸೂರ್ಯನು ಮತ್ತು ಗುರು ನಿಮಗೆ ಆಶೀರ್ವಾದವಾದ ಕಾರಣ ನಿಮ್ಮ ದೀರ್ಘಕಾಲದ ಕನಸು ನನಸಾಗುತ್ತೆ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಇದನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳಿ. ಯಾರನ್ನೋ ಭೇಟಿಯಾಗಿ ನಿಮ್ಮ ಕೆಲಸ ಕಾರ್ಯ ಮಾಡೋದು, ಸರ್ಕಾರ ಮೂಲದ ಕೋರ್ಟ್ ಕಚೇರಿ ಮೂಲದ ಕೆಲಸ ಮಾಡಿಕೊಳ್ಳೋದು, ಹಿಂದೆ ಪೆಂಡಿಂಗ್ ಆಗದ ಕೆಲಸವನ್ನು ಮರುಚಾಲನೆ ಮಾಡೋದು, ಭೂಮಿ, ಮನೆ, ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ವಿಚಾರ, ವ್ಯಾಪಾರ ಆರಂಭ ಮಾಡುವಂಥದ್ದು ಅಥವಾ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥದ್ದು, ಈ ರೀತಿ ಪ್ರಮುಖವಾದ ಜೀವನದ ಘಟ್ಟಗಳಲ್ಲಿ ಅದನ್ನೀಗ ಪ್ರಯತ್ನ ಮಾಡಿದರೆ ಸಕ್ಸಸ್ ಆಗುತ್ತೆ. ಮದುವೆ ಒಂದು ವಿಚಾರವಾಗಿ ಪ್ರಯತ್ನ ಪಟ್ಟರೆ ಉತ್ತಮವಾದ ಮದುವೆ ಒಂದು ನೆಂಟಸ್ತನ ಫಿಕ್ಸ್ ಆಗುವಂಥ ಅವಕಾಶ ಬರುತ್ತೆ. ಇನ್ನೇನಾದರೂ ನಿಮ್ಮ ದೀರ್ಘಕಾಲದ ಬೇರೆ ಬೇರೆ ರೀತಿಯ ಕನಸುಗಳು, ಯಂತ್ರ, ವಾಹನ ಕೊಳ್ಳೋದು, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದಿದ್ದರೆ ಅದಕ್ಕೂ ಈಗ ಚಾಲನೆ ಸಿಗಲಿದೆ. ಹಾಗಾಗಿ ಎಲ್ಲ ವರ್ಗದ ಸಿಂಹರಾಶಿಯವರಿಗೆ ಈ ಬಾರಿ ರವಿಯ ವಿಶೇಷವಾದ ಆಶೀರ್ವಾದ ಕರ್ಮಸ್ಥಾನದಲ್ಲಿ ಬಂದಿದೆ. ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲೂ ಶಿಕ್ಷಣದಲ್ಲೂ ಮುನ್ನಡೆ ಇದೆ. ಅಂದುಕೊಂಡ ಕನಸೆಲ್ಲ ನನಸಾಗುವಂಥ ಒಂದು ಶುಭ ಕಾಲ ರವಿಯಿಂದ ಬರ್ತಾಯಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳೋದು ಆಸಕ್ತಿ ಉಳ್ಳಂಥ ಸಿಂಹರಾಶಿಯವರು ಕೊನೆಗೆ ಹೇಳತಕ್ಕಂಥ ರವಿಯ ಸ್ತೋತ್ರ ಸ್ತುತಿ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಇನ್ನು ಕನ್ಯಾರಾಶಿಗೆ ನಿಮ್ಮ ರಾಶಿಯಿಂದ ನವಮದಲ್ಲಿ ಆಗುವಂಥ ಪರಿವರ್ತನೆ. ಸೂರ್ಯನು ನವಮದಿಂದ ಅಷ್ಟೇನು ಉತ್ತಮ ಫಲವನ್ನು ಕೊಡೋದಿಲ್ಲ, ಮಿಶ್ರ ಫಲಗಳು ಬರ್ತವೆ. ಮಿಶ್ರ ಫಲಗಳಂದರೆ ಕೆಲವೊಮ್ಮೆ ನಿಮಗೆ ಅತೃಪ್ತಿ ಬರುವಂಥದ್ದು, ಕೆಲವೊಮ್ಮೆ ಮನಸ್ಸಲ್ಲಿ ಸ್ವಲ್ಪ ಬೇಜಾರು ಆಗುವಂಥದ್ದು, ಮನಸ್ಸಲ್ಲಿ ಚಿಂತೆ ಹೆಚ್ಚಾಗುವಂಥದ್ದು. ಹಾಗಾಗಿ ನಿಮಗೆ ಹೆಚ್ಚೇನೂ ತೊಂದರೆಗಳಿಲ್ಲ. ಆರೋಗ್ಯ, ಹಣಕಾಸು, ನಿಮ್ಮ ವೃತ್ತಿ, ಉದ್ಯೋಗ ಇವೆಲ್ಲ ಚೆನ್ನಾಗಿ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಮನಸ್ಸಲ್ಲಿ ಮೂಡ್ ಸ್ವಿಂಗ್ ಅಂತ ಹೇಳಿದ್ರೆ ಅಂತಹ ಒಂದು ನಿಮ್ಮ ಒಂದು ಭಾವನಾತ್ಮಕವಾದ ಅಲ್ಲಿ ಏರುಪೇರುಗಳು ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಅತೃಪ್ತಿ ಕಾಡುವಂಥದ್ದು, ಜೊತೆಗೆ ಬಂಧು ಮತ್ತು ಮಿತ್ರರನ್ನ ಜೊತೆಗೆ ಏನೋ ವೈರತ್ವಗಳು ಬರುವಂಥದ್ದು, ಅಥವಾ ಅವರನ್ನು ಕಂಡು ನಿಮಗೆ ಇದ್ದಕ್ಕಿದ್ದಂತೆ ದ್ವೇಷಗಳು ಬರುವಂಥದ್ದು, ಅಥವಾ ಅವರಾಗಿ ನಿಮ್ಮ ಹತ್ರ ಏನಾದರೂ ಒಂದು ಅಹಿತಕರವಾದ ಮಾತುಗಳನ್ನು ಆಡೋದು, ಇಂತಹ ಒಂದು ಘಟನೆಗಳು ಆಗ್ತವೆ. ಹಾಗಾಗಿ ಸ್ವಲ್ಪ ಮನೋನಿಯಂತ್ರಣ, ಮಾತನ ನಿಯಂತ್ರಣ, ಬಾಂಧವ್ಯವನ್ನು ಸ್ವಲ್ಪ ಸರಿ ಇಟ್ಟುಕೊಳ್ಳುವಂಥದ್ದು, ಅದರ ಬಿಚ್ಚಾಗಿ ಸ್ವಲ್ಪ ಗಮನ ಕೊಟ್ಟರೆ ಬೇರೆ ವಿಚಾರಗಳಿಗೆ ಏನು ಕನ್ಯಾರಾಶಿಯವರು ಚಿಂತೆ ಪಡಬೇಕಾಗಿಲ್ಲ. ನಿಮ್ಮ ಎಲ್ಲ ವಿಚಾರಗಳು ದೈನಂದಿನ ಆರೋಗ್ಯವಿರ್ಬೋದು, ಹಣಕಾಸು ಇರ್ಬೋದು, ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಅವೆಲ್ಲವೂ ಚೆನ್ನಾಗಿ ಉತ್ತಮವಾಗಿ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಆಸಕ್ತಿ ಉಳ್ಳಂಥ ಕನ್ಯಾರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಸೂರ್ಯನ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ತುಲಾರಾಶಿಗೆ ಸ್ವಲ್ಪ ಸಂಕಷ್ಟದ ಒಂದು ಪರಿಸ್ಥಿತಿ ಬರುತ್ತೆ. ನಿಮಗೆ ಈ ಬಾರಿ ಗುರುಬಲ ಬರುತ್ತೆ. ಅಲ್ಲಿ ಅದೇ ದಿನ ಗುರು ಪರಿವರ್ತನೆಯಿಂದ ಗುರುಬಲ ಬಂದಿರುತ್ತೆ. ಜೊತೆಗೆ ಆ ಬಳಿಕ ಆಗುವಂತಹ ಒಂದು ರಾಹುಕೇತುಗಳ ಪರಿವರ್ತನೆಯಲ್ಲಿ ನಿಮಗೆ ಅಲ್ಲಿ ಕೇತು ಪೂರಕವಾಗಿ ಬರ್ತಾನೆ, ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ. ಹಾಗಾಗಿ ತುಂಬ ಏನು ಚಿಂತೆ ಪಡುವಂಥದ್ದೇನಿಲ್ಲ. ಸಣ್ಣ ಪುಟ್ಟ ಆರೋಗ್ಯದ ಏರುಪೇರುಗಳು ಈ ಒಂದು ತಿಂಗಳಲ್ಲಿ ಕಾಣ್ಬೋದಾಗಿದೆ.
ಕೆಲವೊಬ್ಬರಿಗೆ ದೀರ್ಘಕಾಲದಿಂದ ಇದ್ದಂಥ ಹೀಟ್ ಅಥವಾ ಉಷ್ಣಕ್ಕೆ ಸಂಬಂಧಿತ ತೊಂದರೆಗಳು ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗ್ಬೋದು. ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳ, ಕೆಲವೊಬ್ಬರಿಗೆ ಹೊಟ್ಟೆ ನೋವು, ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಇತ್ಯಾದಿ ಬರ್ಬೋದು. ಇನ್ನು ಕೆಲವರಿಗೆ ಅಲ್ಸರ್ನಂತಹ ಸಮಸ್ಯೆಗಳು ಕಾಣಿಸ್ಕೋಬೋದು. ಹಾಗಾಗಿ ಆಹಾರದ ಒಂದು ಉಷ್ಣದ ವ್ಯತ್ಯಾಸದಿಂದ ಸ್ವಲ್ಪವನ್ನು ಆಹಾರ ನಿಯಮವನ್ನು ಪಾಲನೆ ಮಾಡ್ಕೋಬೇಕು. ಜಂಕ್ ಫುಡ್ ಅಥವಾ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಸೇವನೆ ಮಾಡುವಂಥದ್ದು. ಹಾಗೆ ಆಹಾರ ಮತ್ತು ನಿಮ್ಮ ನೀರಿನ ಸೇವೆಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅಂತಹ ವಿಚಾರಗಳಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ತಾತ್ಕಾಲಿಕವಾಗಿ ಬರ್ಬೋದಾಗಿದೆ. ಜೊತೆಗೆ ಯಂತ್ರ ವಾಹನ ಚಲಾವಣೆಗಳ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಅಲ್ಲಿ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ಯಂತ್ರ ವಾಹನ ಚಲಾವಣೆ, ಆಹಾರ ಮತ್ತು ನೀರಿನ ವಿಚಾರಗಳು ಸ್ವಲ್ಪ ಎಚ್ಚರ ಗಮನಿಸುವಂಥದ್ದು. ಇವೆಲ್ಲ ಮಾಡಿದರೆ ಹೆಚ್ಚಿನ ಏನೂ ತೊಂದರೆಗಳಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಗುರು, ಶನಿ, ರಾಹುಗಳ ಮತ್ತು ಕೇತುಗಳ ಒಂದು ಬೆಂಬಲ ಇದೆ. ಹಾಗಾಗಿ ತುಂಬ ಏನು ಏರುಪೇರಿನ ಘಟನೆಗಳೇನಾಗೋದಿಲ್ಲ. ಇವೆಲ್ಲ ಸಣ್ಣ ಪುಟ್ಟ ಒಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ನೀವು ಅನುಸರಿಸಬೇಕಾಗುತ್ತೆ. ತುಲಾರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಸಹ ಅನುಷ್ಠಾನ ಮಾಡ್ಬೋದು. ಇನ್ನು ವೃಶ್ಚಿಕ ರಾಶಿಗೆ ಈ ಒಂದು ಚಲನೆ ಸಂಕಷ್ಟದ ಸೂಚನೆ ಕೊಡ್ತಾ ಇದೆ. ಸಪ್ತಮದಲ್ಲಿ ಆಗುವಂಥದ್ದು, ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಆಗುವಂಥ ರವಿಯ ಪರಿವರ್ತನೆ ನಿಮ್ಮಲ್ಲಿ ಅನೇಕ ರೀತಿಯ ಏರುಪೇರುಗಳನ್ನು ಮಾಡ್ಬೋದು. ಅಂದರೆ ಇದೇ ಕಾಲದಲ್ಲಿ ನಿಮಗೆ ಗುರುಬಲನ ಹೊರಟೋಗಿರುತ್ತೆ. ಇದೇ ಒಂದೇ ದಿನದಲ್ಲಿ ನಿಮಗೆ ಗುರುವು ಮತ್ತು ಒಂದೇ ದಿನ ನಿಮಗೆ ಅದೇ ದಿನ ನಿಮಗೆ ರವಿಯು ಸಹ ವಿರುದ್ಧವಾಗಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಎರಡು ಪರಿವರ್ತನೆಗಳು ನಿಮಗೆ ಅನೇಕ ರೀತಿಯ ಒಂದು ಶಾಕನ್ನು ಕೊಡ್ಬೋದು. ದೀರ್ಘಕಾಲದಿಂದ ಅನೇಕ ರೀತಿಯ ನೀವು ಎಂಜಾಯ್ ಮಾಡ್ತಿದ್ದಂಥ ವಿಚಾರಗಳು ದಿಢೀರಾಗಿ ಆ ಒಂದು ಎಂಜಾಯ್ಮೆಂಟಿಗೆ ಒಂದು ತಣ್ಣೀರು ಎರಚಿದಂಥ ಅನುಭವ ಆಗುವಂಥದ್ದು. ಇದ್ದಕ್ಕಿದ್ದಂತೆ ನಿಮಗೆ ಕಷ್ಟ ನಷ್ಟಗಳು ಆಗುವಂಥದ್ದು. ಉನ್ನತ ಹುದ್ದೆಯಲ್ಲಿದ್ದರೆ ಹುದ್ದೆ ಹೋಗ್ಬೋದು. ರಾಜಕೀಯದ ಬೇರೆ ಬೇರೆ ಅಧಿಕಾರದಲ್ಲಿ ಅದರ ಅಧಿಕಾರಕ್ಕೆ ಕೂತು ಬರುವಂಥದ್ದು, ಅಥವಾ ಸರ್ಕಾರದ ಯಾವುದೇ ರೀತಿಯ ಉನ್ನತ ಹೊರವರ್ಗದವರಿಗೆ ಅವರ ಮೇಲೆ ಏನಾದರೂ ಕಾನೂನು ಕ್ರಮಗಳು ಬರುವಂಥದ್ದು. ಜೊತೆಗೆ ಹಿಂದೆ ನೀವು ಮಾಡಿದಂಥ ಯಾವುದೇ ರೀತಿಯ ಅಪರಾಧ ಅಥವಾ ಇನ್ನಿತರ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆ ಇವೆಲ್ಲವೂ ಈಗ ಬೆಳಕಿಗೆ ಬರುವಂಥದ್ದು. ನಿಮ್ಮ ಮೇಲೆ ಕೋರ್ಟು ಕೇಸು ಎಲ್ಲ ದಾಖಲೆ ಆಗುವಂಥ ಸಾಧ್ಯತೆ. ಜೊತೆಗೆ ಕೆಲವೊಬ್ಬರಿಗೆ ಅವರವರ ಒಂದು ವೃತ್ತಿ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳು ಏನಾದರೂ ಒಂದು ಕಿರಿಕೆಗಳಾಗಿ ಈ ತಿಂಗಳಲ್ಲಿ ನಿಮಗೆ ಸ್ಥಾನ ಒಂದು ಚಲನೆ ಆಗುವಂಥ, ಅಥವಾ ಕೆಲವರಿಗೆ ಸಸ್ಪೆನ್ಷನು ಅಥವಾ ಉದ್ಯೋಗಕ್ಕೆ ಕೂತು ಬರುವಂತಹ ಸಾಧ್ಯತೆ ಇವೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಒಂದು ಎಚ್ಚರವಾಗಿ ಇರಬೇಕಾಗುತ್ತೆ. ಯಾವುದೇ ರೀತಿ ಅತಿರೇಕದ ವರ್ತನೆಗೆ ಹೋಗೋದಾಗಲಿ, ಅಥವಾ ಇನ್ನಿತರ ಜೊತೆಗೆ ವಿನಾಕಾರಣ ಕಲಹ ಮಾಡೋದಾಗಲಿ, ಅಥವಾ ಯಾರನ್ನು ಎದುರು ಹಾಕ್ಕೊಂಡು ನಿಮ್ಮ ಒಂದು ನಷ್ಟವನ್ನು, ನಿಮ್ಮ ಒಂದು ಕಷ್ಟವನ್ನು ನೀವೇ ಆಹ್ವಾನ ಮಾಡಿಕೊಂಡಂತಹ ಘಟನೆಗಳು ಆಗ್ತವೆ. ಹಾಗೆ ಇಂಥ ವಿಚಾರ ಬಗ್ಗೆ ಎಚ್ಚರ ಹೆಚ್ಚಬೇಕು. ಆರೋಗ್ಯದಲ್ಲಿ ಸಹ ಹಿಂದೆ ಇದ್ದಂಥ ನಿಮಗೆ ಅನಾರೋಗ್ಯಗಳು ಈಗ ಮತ್ತೆ ಮರುಕಳಿಸ್ಬೋದು. ಇನ್ನು ಕೆಲವರಿಗೆ ದಿಢೀರಾಗಿ ಯಾವುದೇ ಕಾರಣವಿಲ್ಲದೆ ಆರೋಗ್ಯದಲ್ಲಿ ಇದ್ದವರಿಗೆ ದಿಢೀರಾಗಿ ಯಾವುದೇ ಒಂದು ಅನಾಮತ್ತಾಗಿ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನೀವು ಬೇರೆ ಬೇರೆ ಕಾರಣಗಳಿಗೆ ಅಲೆದಾಡುವಂಥ ಪರಿಸ್ಥಿತಿ, ಅಂದರೆ ಯಾವುದೇ ಒಂದು ಕೆಲಸಗಳು ಆಗಬೇಕಾದ್ರೆ ಪರಸ್ಪರ ಮತ್ತೆ ಅಲ್ಲಿ ಅಲೆದಾಡುವಂಥ ಪ್ರಶ್ನೆಗಳು ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಒಂದು ಏರುಪೇರಿನ ಘಟನೆ ಬರುತ್ತೆ. ಮತ್ತು ಕೌಟುಂಬಿಕವಾಗಿ ಅಷ್ಟು ಉತ್ತಮವಿಲ್ಲ. ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆ ಕಲಹ ವಾಗ್ವಾದಗಳು ಬರ್ತವೆ. ಉದ್ಯೋಗ ಸ್ಥಳದಲ್ಲಿ ಸಹ ನಿಮ್ಮ ಮಧ್ಯೆ ಅಹಿತಕರವಾದ ವಾತಾವರಣ ಇರುತ್ತೆ. ಹಾಗಾಗಿ ನಿಮಗೆ ತನು, ಮನ, ಧನ, ಮಾತು, ನಡವಳಿಕೆ ಎಲ್ಲದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ನೀವು ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಕಾನೂನು ವಿರೋಧಿಸುವಂಥದ್ದು, ನ್ಯಾಯವನ್ನು ವಿರೋಧಿಸುವಂಥ ಅಂತಹ ಭಂಗ ಮಾಡೋ ಕೆಲಸಗಳಲ್ಲಿ ನೀವು ಸಿಲುಕಿಕೊಳ್ಳುವಂತಹ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಎಲ್ಲ ವೃಶ್ಚಿಕರ ತುಂಬ ಎಚ್ಚರಿಕೆಯಿಂದ ಇದು ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಅನುಷ್ಠಾನ ಮಾಡಬೇಕಾಗತ್ತೆ. ಇನ್ನು ಧನುಸ್ಸು ರಾಶಿಗೆ ಈ ಒಂದು ಪರಿವರ್ತನೆ ಬಹಳ ಉತ್ತಮ. ಷಷ್ಠದಲ್ಲಿ 6ನೇ ಸ್ಥಾನದಲ್ಲಿ ಆಗುವಂಥ ರವಿಯ ಪರಿವರ್ತನೆ ಬಹಳ ಉತ್ತಮ ಫಲವನ್ನು ಕೊಳ್ಳಿದೆ. ಇದೇ ದಿನ ನಿಮಗೆ ಗುರುವಿನ ಪರಿವರ್ತನೆ ಆಗುತ್ತೆ. ಗುರುವಿನ ಸಹ ವಿಶೇಷವಾದ ಸೌಭಾಗ್ಯ ನಿಮಗೆ ಈಗ ಸಿಗಲಿದೆ. ಗುರುವಿನಿಂದ ವಿಶೇಷವಾದ ಆಶೀರ್ವಾದ ಪಡೆಯುವಂಥ ರಾಶಿ, ಜೊತೆಗೆ ರವಿಯಿಂದಲೂ ಆಶೀರ್ವಾದ ಪಡೆಯುವಂಥ ರಾಶಿ ಧನುರಾಶಿ ಆಗಿರುತ್ತೆ. ಮುಂದೆ ಆಗುವಂಥ ರಾಹು ಕೇತುಗಳ ಪರಿವರ್ತನೆಯಲ್ಲೂ ಸಹ ನಿಮಗೆ ಇಷ್ಟು ದಿನ ಪೂರಕವಾಗಿದ್ದ ಕೇತು ಈಗ ರಾಹು ನಿಮಗೆ ಪೂರಕವಾಗಿ ಬರ್ತಾನೆ. ಹಾಗಾಗಿ ಭಾಳಷ್ಟು ಒಂದು ಉತ್ತಮವಾದ ಫಲಿತಾಂಶವನ್ನು ನೀವೀಗ ನಿರೀಕ್ಷೆ ಮಾಡ್ಬೋದಾಗಿದೆ. ಈ ಮೇ ತಿಂಗಳ ಒಂದು 15ರಿಂದ ಆಗುವಂಥ ಪರಿವರ್ತನೆ ನಿಮಗೆ ಧನವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಳ್ಳಿದೆ. ಆರೋಗ್ಯ ಸುಧಾರಣೆ, ಕೌಟುಂಬಿಕವಾದಲ್ಲಿ ಹಿತವಾದ ಬಾಂಧವ್ಯ ಮಾಡುವಂಥದ್ದು, ಗಂಡ ಹೆಂಡತಿರ ಬಾಂಧವ್ಯ ಚೆನ್ನಾಗೋದು, ಮನೆಯಲ್ಲಿ ನಿಮಗೂ ನಿಮ್ಮ ಹೆಂಡತಿ ಮಕ್ಕಳಿದ್ರೆ ಅಥವಾ ಪತ್ನಿಗೆ ಈ ಒಂದು ಧನುರಾಶಿ ಇದ್ದರೆ ಪತಿಗೆ ಅಥವಾ ಮಕ್ಕಳಿಗೆ ಸಹ ಒಳ್ಳೆಯದಾಗುತ್ತೆ. ಹಾಗಾಗಿ ಕೇವಲ ನಿಮಗಷ್ಟೇ ಅಲ್ಲ, ಈ ಒಂದು ಒಳ್ಳೆಯದಾಗುವಂಥ ವಿಚಾರ ಯಾರ್ಯಾರು ಧನುರಾಶಿ ಇರೋದ್ರೆ ಅವರ ಮನೆ ಮಂದಿಗೂ ಸಹ ಇದರ ಒಂದು ಒಳ್ಳೆಯ ಪರಿಣಾಮ ಆಗುತ್ತೆ. ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಬೇಗ ಸಿದ್ಧಿ ಆಗುತ್ತೆ. ಜೊತೆಗೆ ಏನಾದರೂ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಆಗುವಂಥ ದಾಖಲೆ ಪತ್ರಗಳು ಅವೆಲ್ಲ ಬೇಗನೆ ಸೇರಿಸಿರುತ್ತದೆ. ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುತ್ತೆ. ವ್ಯಾಪಾರ ಉದ್ಯಮನ ಸ್ಟಾರ್ಟ್ ಮಾಡುವಂಥ ಅವಕಾಶ, ಅಥವಾ ಇರುವಂಥ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು. ಕೆಲವರಿಗೆ ವಿದೇಶ ಮೂಲದ ಅವಕಾಶ, ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಯಶಸ್ಸು, ಅಂದುಕೊಂಡಂಥ ಸೀಟುಗಳು ಸಿಗುವಂಥದ್ದು. ಈ ರೀತಿ
ಎಲ್ಲ ವರ್ಗದ ಧನುರಾಶಿಯವರಿಗೆ ವಿಶೇಷವಾಗಿ ಈ ರವಿಯ ಆಶೀರ್ವಾದ ಜೊತೆಗೆ ಗುರುವಿನ ಆಶೀರ್ವಾದ ಒಂದೇ ದಿನ ಬರುವಂಥ ಒಂದು ಸೌಭಾಗ್ಯ ಬಂದಿದೆ. ಇವೆಲ್ಲ ಅಪರೂಪದ ಘಟನೆಗಳು. 12 ವರ್ಷಕ್ಕೊಮ್ಮೆ, ಅದು 24 ವರ್ಷಕ್ಕೊಮ್ಮೆ, ಕೆಲವೊಮ್ಮೆ 108 ವರ್ಷಗಳಿಗೊಮ್ಮೆ ಈ ರೀತಿ ಭಾಳಷ್ಟು ದೀರ್ಘ ಅಂತರದ ಬಳಿಕ ಬರುವಂಥ ಒಂದು ಉತ್ತಮವಾದ ಘಟನೆ ನಿಮಗೆ ಈಗ ಬಂದಿದೆ. ಅನೇಕ ರೀತಿಯ ಶುಭ ಫಲವನ್ನು ಏಕಕಾಲದಲ್ಲಿ ಧನುರಾಶಿಯವರು ಪಡೆಯಲಿದ್ದೀರ. ಇದನ್ನೆಲ್ಲ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳಿದ ಧನುರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ರವಿಯ ಒಂದು ವಿಶೇಷವಾದ ಸ್ತೋತ್ರಗಳನ್ನು ಪ್ರಾರ್ಥನೆಗಳನ್ನು ಹೇಳ್ಬೋದು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಸೂರ್ಯನು ಆಗುವಂಥ ಪರಿವರ್ತನೆ, 5ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಮಿಶ್ರ ಫಲಗಳನ್ನು ಸೂಚಿಸುತ್ತೆ. ಹಾಗಂದು ನಿಮಗೆ ಇತರ ಗ್ರಹಗಳಿಂದ ಏನೇನೋ ಒಳ್ಳೆಯದಿದೆ ಅದಕ್ಕೇನು ತೊಂದರೆ ಬರೋದಿಲ್ಲ. ಉದಾಹರಣೆಗೆ ಶನಿ ಮಹಾತ್ಮರು ನಿಮಗೆ ಈಗ ಪೂರಕವಾಗಿದ್ದರೆ ಅದರಿಂದ ಆಗುವಂಥ ಒಳ್ಳೆಯ ಪರಿಣಾಮ ನಿಮಗೇನು ಬಂದೇ ಬರುತ್ತೆ. ಈಗ ಇಲ್ಲಿ ಆ ಶನಿಯ ಪಿತಾಸ್ವರೂಪದ ಸೂರ್ಯ ಭಗವಂತರು ಸ್ವಲ್ಪ ಮಟ್ಟಿಗೆ ನಿಮಗೆ ಈಗ ಅಷ್ಟು ಪೂರಕವಾಗಿ ಇರುವುದಿಲ್ಲ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಮಾತಿನ ಕಲಹ ಬರುತ್ತೆ. ವಿಶೇಷವಾಗಿ ಹಿರಿಯರು ಮತ್ತು ಕಿರಿಯರ ಜೊತೆ ಕಲಹ, ತಂದೆ ಮತ್ತು ಮಕ್ಕಳ ಕಲಹ, ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆ ಕಲಹ, ಇವೆಲ್ಲ ಕಲಹಗಳು ಬರ್ಬೋದು. ಕಲಹದ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸುವಂಥದ್ದು. ಮನಸ್ಸಲ್ಲಿ ಕೆಲವೊಮ್ಮೆ ನಕಾರಾತ್ಮಕ ಚಿಂತನೆ, ಯಾವುದರಲ್ಲೂ ಆಸಕ್ತಿ ಸ್ವಲ್ಪ ಕಡಿಮೆ ಆಗುವಂಥ ಘಟನೆಗಳು ಜರಬಹುದು. ಜೊತೆಗೆ ಇದ್ದಕ್ಕಿದ್ದಂತೆ ಮನಸ್ಸಲ್ಲಿ ಸ್ವಲ್ಪ ಭಯ ಕಾಡ್ಬೋದು. ನನಗೆ ಏನಾದರೂ ತೊಂದರೆ ಆಗುತ್ತೆ, ನನಗೆ ಏನಾದರೂ ಕೆಟ್ಟದಾಗುತ್ತೆ. ಯಾಕಂದರೆ ಇದೇ ದಿನದಲ್ಲಿ ನಿಮಗೆ ಗುರುಬಲಸ ಇತ್ತು, ಇಷ್ಟು ದಿನ ಆ ಗುರುಬಲಸ ಸ್ವಲ್ಪ ನಿವಾರಣೆ ಆಗುತ್ತೆ. ಹಾಗಾಗಿ ಒಂದೇ ದಿನ ಈ 2 ಘಟನೆಗಳು ಆಗುವ ಕಾರಣ ಒಂದು ತಾತ್ಕಾಲಿಕವಾಗಿ ನಿಮಗೆ ಒಂದಷ್ಟು ದಿನ, ಒಂದು ವಾರನೋ, ಒಂದು 8 ದಿನ ಸ್ವಲ್ಪ ಮಟ್ಟಿಗೆ ಮನಸ್ಸಿನಲ್ಲಿ ಎಲ್ಲ ಮೂಡುಗಳು ಸ್ವಲ್ಪ ಅಪ್ಸೆಟ್ ಆಗುವಂಥದ್ದು, ಎಲ್ಲ ಯಾವುದಾದ್ರು ವಿಚಾರದಲ್ಲಿ ಆಸಕ್ತಿ ಇಲ್ಲ, ಏನೋ ಮಾಡಲಿಕ್ಕೆ ಒಂದು ನಿಮಗೆ ಮನಸ್ಸು ಒಪ್ಪೋದಿಲ್ಲ, ಅಥವಾ ನನಗೇನೋ ತೊಂದರೆ ಆಗುತ್ತೋ, ನನಗೇನೋ ಕೆಡಕಾಗುತ್ತೆ ಎಂಬ ಒಂದು ಭಯ, ಭೀತಿ ಅವ್ಯಕ್ತವಾಗಿ ಕಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ಮನೋನಿಯಂತ್ರಣ ಮತ್ತು ನಿಮ್ಮ ಒಂದು ಭಾವನೆಗಳ ನಿಯಂತ್ರಣ ಸ್ವಲ್ಪ ಮಾಡ್ಕೋಬೇಕು. ಮನಸ್ಸಿಗೆ ಧೈರ್ಯವನ್ನು ತಂದುಕೊಳ್ಳುವಂಥದ್ದು. ಕೊನೆಗೆ ಈ ಹೇಳ್ತಕ್ಕಂಥ ರವಿಯ ಸ್ತೋತ್ರ ಅಥವಾ ಆದಿತ್ಯದ ಸ್ತೋತ್ರ, ನವಗ್ರಹ ಸ್ತೋತ್ರ ಇತ್ಯಾದಿಗಳನ್ನ ಪಠನೆ ಮಾಡೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಹಾಗಾಗಿ ಕಲಹ ವಾಗ್ವಾದಗಳಿಂದ ಸ್ವಲ್ಪ ದೂರ ಇರಬೇಕು, ಮನೋನಿಯಂತ್ರಣ ಮಾಡಬೇಕು. ಅದರ ಹೊರತು ನಿಮಗೆ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಉದ್ಯೋಗ, ವೃತ್ತಿ, ವ್ಯಾಪಾರ ಮೇಲೆ ಯಾವುದೇ ರೀತಿಯ ರವಿಯು ಅಡ್ಡ ಪರಿಣಾಮ ಮಾಡೋದಿಲ್ಲ. ಮತ್ತು ರವಿಯಿಂದ ನಿಮಗೆ ಬೇರೆ ರೀತಿಯ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಸಂಭವಿಸೋದಿಲ್ಲ. ಹಾಗಾಗಿ ಮಕರ ರಾಶಿಯವರು ಇಂತಹ ಒಂದು ಸ್ಥಿತಿಯನ್ನು ಸ್ವಲ್ಪ ಮನೋವಾಕ್ ನಿಯಂತ್ರಣ ಮತ್ತು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅನುಸಾರ ಮಾಡ್ಬೋದು. ಇನ್ನು ಕುಂಭರಾಶಿಗೆ ಈ ಒಂದು ಚಲನೆ ಅಷ್ಟೊಂದು ಉತ್ತಮವಾಗಿಲ್ಲ, ಸ್ವಲ್ಪ ಸಂಕಷ್ಟದ ಸೂಚಕವಾಗಿರುವಂಥದ್ದು. ನಿಮ್ಮ ರಾಶಿಯಿಂದ ಚತುರ್ಥ 4ನೇ ಮನೆ ಅರ್ಧಾಷ್ಟಮದಲ್ಲಿ ಆಗುವಂಥ ಪರಿವರ್ತನೆ ಅಲ್ಲಿ ನಿಮಗೆ ಹತಾಶೆ ಕಾಡುವಂಥದ್ದು, ಅತೃಪ್ತಿ ಕಾಡುತ್ತೆ, ಕೆಲವೊಮ್ಮೆ ನಿರಾಶೆ ಆಗುವಂಥ ಘಟನೆ. ಜೊತೆಗೆ ಕೆಲವೊಂದು ಲಾಸ್ಟ್ ಮೊಮೆಂಟ್ವರೆಗೆ ಹೋಗಿ ಅಲ್ಲಿ ಮೇಲೆ ರದ್ದಾಗುವಂಥದ್ದು. ಯಾವುದೋ ಒಂದು ಈಗ ಸಿಗತ್ತೆ, ಇವತ್ತೇ ಸಿಗತ್ತೆ, ಈಗಲೇ ಸಿಗತ್ತೆ ಅನ್ನೋದು ಅದು ನಿಮ್ಮ ಕೈ ತಪ್ಪಿ ಹೋಗುತ್ತದೆ. ಕೈಗೆ ಬಂದದ್ದು ಬಾಯಿಗೆ ಬರದಂಥ ಒಂದು ಸಾಧ್ಯತೆಗಳು. ಹಾಗಾಗಿ ನಿಮ್ಮ ಎಲ್ಲ ಎಕ್ಸ್ಪೆಕ್ಟೇಷನ್ಗಳು ಏನಿರ್ತವೆ ಅವೆಲ್ಲ ಸ್ವಲ್ಪ ಈಗ ವಿರುದ್ಧವಾಗ್ಬೋದು. ಆದರೆ ಒಂದು ಸಮಾಧಾನಕಾರದ ವಿಚಾರ ಅಂದರೆ ಇದೇ ದಿನ ನಿಮಗೆ ಆಗುವಂಥ ಗುರುವಿನ ಪರಿವರ್ತನೆಯಲ್ಲಿ ನೀವು ಗುರುವಿನ ಒಂದು ವಿಶೇಷವಾದ ಲಾಭವನ್ನು ಪಡೆದಿದ್ದರೆ ಗುರು ನಿಮಗೆ ಈಗ ಪೂರಕವಾಗಿ ಬರುವ ಕಾರಣ ಅನೇಕ ರೀತಿಯ ಉತ್ತಮ ಫಲವನ್ನು ನಿಮಗೆ ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಗುರುಬಲದ ಒಂದು ರಕ್ಷಣೆ ನಿಮಗೆ ಖಂಡಿತ ಇರುತ್ತೆ. ಹಾಗಾಗಿ ಹೆಚ್ಚೇನು ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಕೆಲವೊಮ್ಮೆ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ, ಚಿಂತೆಗಳ ಸ್ವಲ್ಪ ವಿರುದ್ಧವಾದ ಪರಿಣಾಮ ಆಗ್ಬೋದು. ಜೊತೆಗೆ ನೀವು ತುಂಬ ಒಂದು ಹೋಪ್ಸ್ ಇಟ್ಕೊಂಡ ಯಾವುದೇ ರೀತಿ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ಇನ್ನು ಕೋರ್ಟ್ ಕಚೇರಿ ವಿಚಾರ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಸ್ವಲ್ಪ ವಿಳಂಬ ಆಗ್ಬೋದು ಹೊರತು ಯಾವುದೇ ನಿರಾಕರಣೆ ಆಗೋದಿಲ್ಲ. ಯಾಕಂದರೆ ಗುರು ಇರೋದರಿಂದ ನಿಮಗೆ ಯಾವುದೇ ಫಲಗಳು ನಿರಾಕರಣೆ ಆಗೋದಿಲ್ಲ, ನಿಷ್ಫಲ ಏನೂ ಆಗೋದಿಲ್ಲ, ಉತ್ತಮ ಫಲಗಳೇ ಬರ್ತವೆ. ಆದರೆ ಫಲಗಳಲ್ಲಿ ಸ್ವಲ್ಪ ಇವತ್ತು ಸಿಗುವಂಥದ್ದು ಇನ್ನೊಂದು 2 ದಿನ ನಂತರ ಸಿಗ್ಬೋದು, ಅಥವಾ ಈಗಾಗಲೇ ಇವತ್ತೇ ಆಗತ್ತೆ ಅನ್ನೋ ಕೆಲಸಗಳು ನಾಳೆ ಆಗ್ಬೋದು. ಈ ರೀತಿ ಸ್ವಲ್ಪ ಕೆಲವೊಂದು ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳು ಬರ್ಬೋದು. ಕೆಲವೊಮ್ಮೆ ನಿಮಗೆ ತಾತ್ಕಾಲಿಕ ನಿರಾಶೆ ಘಟನೆಗಳು ಆಗ್ಬೋದು ಹೊರತು ಹೆಚ್ಚಿನೇನು ತೊಂದರೆಗಳಿಲ್ಲ. ಈ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಸತಿಯ ಪರ್ವ ಇನ್ನೂ ಮುಗಿದಿಲ್ಲ. ಹಾಗಾಗಿ ಅಲ್ಲಿ ಬಂಧು ಬಾಂಧವರ ಜೊತೆಗೆ ಈ ಒಂದು ಕಾಲದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಒಂದು ವೃಷಭ ಮಾಸದಲ್ಲಿ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಹದಗೆಡ್ಬೋದು, ಅಥವಾ ಬಂಧು ಬಾಂಧವರು ನಿಮ್ಮ ವಿರುದ್ಧ ಏನಾದರೂ ಸಂಚಲನ ಮಾಡೋದು, ಇವೆಲ್ಲ ಘಟನೆ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಕೊನೆಗೆ ಹೇಳ್ತಕ್ಕಂಥ ರವಿಯ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದಾಗಿದೆ. ಮುಂದೆ ಮೀನರಾಶಿಗೆ ಈ ಒಂದು ಪರಿವರ್ತನೆ ಬಹಳ ಉತ್ತಮವಾದ ಒಂದು ಆಯ್ಕೆಯಾಗಿರುತ್ತೆ. ಸಾಡೆಸಾತಿಯ ಒಂದು ಅವಧಿಯಲ್ಲಿ ನಿಮಗೆ ವಿಶೇಷವಾದ ಒಂದು ರವಿಯ ಅನುಗ್ರಹ ಬರ್ತಾಯಿದೆ. ರವಿ ಪುತ್ರನು ನಿಮಗೆ ಅಷ್ಟೊಂದು ಉತ್ತಮ ಫಲನ ಕೊಡದೇ ಇದ್ದರೂ ರವಿಯು ಈಗ ನಿಮಗೆ ಈ 1 ತಿಂಗಳ ಮಟ್ಟಿಗೆ ಅಂದರೆ ಇದರೊಂದು ನಿಮಗೆ ಉತ್ತಮವಾದ ರಿಲೀಫ್. ಯಾಕಂದರೆ ಒಂದು ದೀರ್ಘಕಾಲದ ಒಂದು ಅನೇಕ ರೀತಿಯ ಸಮಸ್ಯೆಗಳಿಂದ ಬಳಂಥವರಿಗೆ ಒಂದು ಚೈತನ್ಯದ ಟಾನಿಕ್ ಅಂತ ಹೇಳ್ತೀವಲ್ಲ, ಹಾಗಾಗಿ ನಿಮಗೆ ತ್ರಾಣವನ್ನು, ಒಂದು ಉಲ್ಲಾಸವನ್ನು, ಉತ್ಸಾಹವನ್ನು ಈಗ ಸೂರ್ಯನು ಕೊಡಲಿದ್ದಾನೆ. ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ. ಕೋರ್ಟು ಕಚೇರಿಯಾದ ಭೂಮಿ ದಾಖಲೆ ಸಂಬಂಧ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು, ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರದವರಿಗೆ ವ್ಯಾಪಾರ ಆರಂಭ ಮಾಡಲಿಕ್ಕೆ ಅವಕಾಶ. ಇದರಿಂದ ಯಾವುದೇ ರೀತಿಯ ವಿದ್ಯಾರ್ಥಿಗಳು, ಯುವಕರು ಸಾಧಕರಿದ್ದರೆ ಅವರಿಗೆ ಒಂದು ಸಾಧನೆಗೆ, ಪ್ರತಿಭೆಗೆ ಉತ್ತಮವಾದ ಅವಕಾಶ, ಪುರಸ್ಕಾರ ಸಿಗ್ಬೋದು. ಅಂದುಕೊಂಡಂಥ ನಿಮಗೆ ಉತ್ತಮ ಉನ್ನತ ಶಿಕ್ಷಣದ ಸೀಟುಗಳೆಲ್ಲ ಸಿಗುವಂಥದ್ದು. ಈ ರೀತಿ
ಮೀನರಾಶಿಯ ಎಲ್ಲ ವರ್ಗದವರಿಗೂ ಉತ್ತಮವಾದ ಅವಕಾಶ ರವಿಯ ಒಂದು ವಿಶೇಷವಾದ ಈ ಒಂದು ತಿಂಗಳಿನ ಅನುಗ್ರಹದಿಂದ ಖಂಡಿತ ಬರಲಿದೆ. ಇದು ಅವಧಿ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ನಿಮಗೆ ದೀರ್ಘಕಾಲದಿಂದ ಆಗ್ತಿದ್ದ ಹಲವಾರು ಅತೃಪ್ತಿ ಹತಾಶೆಗಳನ್ನು ಈಗ ನಿವಾರಣೆ ಮಾಡಿ ಒಂದು ಉತ್ತಮವಾದ ತೃಪ್ತಿಯನ್ನು, ಮನಸ್ಸಿಗೆ ಉಲ್ಲಾಸವನ್ನು, ಸುಖ ಲಾಭವನ್ನು ಕೊಡಲಿದೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಕಾಲದಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ರವಿಯ ಒಂದು ಸ್ತುತಿ ಸ್ತೋತ್ರ ಪ್ರಾರ್ಥನೆ ನೀವು ಸಹ ಹೇಳ್ಬೋದಾಗಿದೆ ಮೀನರಾಶಿಯವರು. ಇವೆಲ್ಲವೂ 12 ರಾಶಿಗಳ ಮೇಲೆ ರವಿಯ ವೃಷಭ ಮಾಸದಲ್ಲಿ ಅಂದರೆ ಈ ಮೇ 15ರಿಂದ ಜೂನ್ 15ವರೆಗಿನ ವೃಷಭ ಮಾಸದ ಫಲವನ್ನು ಈಗ ನಿರ್ದೇಶನ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲ ಬಂದಿದೆ, ಕೆಲವೊಂದು ರಾಶಿಗೆ ಮಿಶ್ರ ಫಲ, ಸಮ್ಮಿಶ್ರ ಫಲ, ಕೆಲವೊಂದು ರಾಶಿ ಸಂಕಷ್ಟ ಫಲ ಬಂದಿವೆ. ಯಾವುದೇ ರಾಶಿಗಳು ಮಿಶ್ರ ಸಂಕಷ್ಟ ಬಂದರೂ ಯಾರೂ ಆತಂಕ ಭಯಪಡದೆ ಈ ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಆಯ್ಕೆ ಮಾಡಿಕೊಳ್ಬೋದಾಗಿದೆ. ಹಾಗಾಗಿ ಸೂರ್ಯನಿಗೆ ಸಂಬಂಧಿಸಿ ಅಲ್ಲಿ ದೇವತಾ ಶ್ಲೋಕ, ದೇವತಾ ಸ್ತೋತ್ರವನ್ನು ಮಾಡುವಂಥ ವಿಶೇಷವಾಗಿ ಶಿವ ಮತ್ತು ವಿಷ್ಣು ಹರಿಹರರನ್ನು ಕುರಿತು ಪ್ರಾರ್ಥನೆ ಮಾಡ್ಬೋದು. ಯಾರಿಗೆ ಶಿವನ ಭಕ್ತಿ ಅಥವಾ ಶಿವ ಮನೆ ದೇವರಾಗಿರ್ತಾರೋ ಅಂಥವರು ಶಿವನಿಗೆ ಸಂಬಂಧಪಟ್ಟ ಶ್ಲೋಕ, ಶಿವನ ಅಷ್ಟೋತ್ತರ, ಶಿವನ ಲಿಂಗಾಷ್ಟಕ, ಬಿಲ್ವಾಷ್ಟಕ, ವಿಶ್ವನಾಥ ಅಷ್ಟಕ ಅಂತೆಲ್ಲ ಬರುತ್ತೆ, ಅದನ್ನು ಪಠನೆ ಮಾಡೋದಾಗಲಿ ಅಥವಾ ಓಂ ನಮಃ ಶಿವಾಯ ಮುಂತಾದ ಮೂಲ ಮಂತ್ರಗಳನ್ನು ಜಪ ಮಾಡೋದು, ಇವೆಲ್ಲವೂ ಶಿವನ ವಿಚಾರವಾಗಿ. ಇನ್ನು ವಿಷ್ಣು ಭಕ್ತರಿದ್ದರೆ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ, ವಿಷ್ಣುವಿನ ಅಷ್ಟೋತ್ತರ ಶತನಾಮ ಅಥವಾ ವೆಂಕಟೇಶ್ವರನ ಸುಪ್ರಭಾತಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ವಿಷ್ಣುವಿಗೆ ಸಂಬಂಧಪಟ್ಟ ಶ್ಲೋಕ, ಕೃಷ್ಣ ರಾಮ ಸ್ವರೂಪದ ಸ್ತೋತ್ರ, ರಂಗನಾಥ ಸ್ವರೂಪದ ಸ್ತೋತ್ರ ಇವನ್ನು ಹೇಳ್ಬೋದು. ಜೊತೆಗೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ ಮುಂತಾದ ಮೂಲ ಮಂತ್ರಗಳನ್ನು ಈ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಮಾಡೋದ್ರಿಂದ ಸೂರ್ಯ ಭಗವಂತರಲ್ಲಿ ಆಶೀರ್ವಾದನ ಕೊಡ್ತಾರೆ. ಯಾಕಂದರೆ ಮೂಲತೋ ಬ್ರಹ್ಮರೂಪಾಯ ಅಂತೇಳಿ ಉದಯ ಬ್ರಹ್ಮರೂಪಾಯ ಮಧ್ಯಾಹ್ನ ಮಹೇಶ್ವರ ಹಸ್ತಕಾಲೇ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ ತ್ರಿಮೂರ್ತಿ ಸ್ವರೂಪನಾಗಿರ್ತಾನೆ. ಹಾಗಾಗಿ ಅಲ್ಲಿ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಪ್ರಾರ್ಥನೆಯಿಂದ ಸೂರ್ಯ ದೇವರು ಪ್ರಸನ್ನ ಆಗ್ತಾರೆ. ಇದಲ್ಲದೆ ಇನ್ನು ಸೂರ್ಯನಿಗೆ ಸಂಬಂಧಪಟ್ಟಂತಹ ಈ ವೇದವ್ಯಾಸ ಭಗವಾನ್ ರಚಿಸುವಂಥ ಜಪ ಕುಸುಮ ಸಂಕಾಶಂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದು, ಅದನ್ನು ಸಹ ಹೇಳ್ಬೋದು. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದಿತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಹಾಗಾಗಿ ಆ ಒಂದು ಸೂರ್ಯನ ಕುರಿತಾದ ಈ ಶ್ಲೋಕವನ್ನೇ ನೀವು ಹೇಳ್ಬೋದು. ಕನಿಷ್ಠ ಪಕ್ಷ 6 ಬಾರಿನೋ 12 ಬಾರಿನೋ ಹೇಳುತ್ತೆ. 12 ಬಾರಿ ಅಂತಂದರೆ ಭಾಳ ಉತ್ತಮವಾದ ಆಯ್ಕೆ. ಯಾಕಂದರೆ ದ್ವಾದಶ ಆದಿತ್ಯರು ಅಂದರೆ ಸೂರ್ಯನ 12 ರಾಶಿಗಳಿಗೆ 12 ಸ್ವರೂಪವನ್ನು ಕೊಟ್ಟಿದ್ದಾರೆ. ಹಾಗಾಗಿ 12 ಬಾರಿ ಪಠನೆ ಮಾಡೋದು ಭಾಳ ಉತ್ತಮವಾದ ಆಯ್ಕೆ ಆಗಿದೆ. ಇದೇ ಒಂದು ಶ್ಲೋಕವನ್ನು 12 ಬಾರಿ ರಿಪೀಟ್ ಮಾಡಿ ಹೇಳೋದ್ರಿಂದ ಭಾಳ ಒಳ್ಳೆಯದು. ಅದನ್ನು ಪ್ರತಿನಿತ್ಯ ಪಠನೆ ಮಾಡೋದು. ಯಾಕಂದರೆ ಈ ವೃಷಭ ಮಾಸಕ್ಕೆ ಅಷ್ಟೇ ಸೀಮಿತ ಅಲ್ಲ, ಈ ಒಂದು ಜಪ ಕುಸುಮ ಸಂಕಾಶಂ ಶ್ಲೋಕವನ್ನು ನೀವು ಪ್ರತಿನಿತ್ಯವೂ ಪಠನೆ ಮಾಡಿದ್ರೆ ನಿಮಗೆ ಆರೋಗ್ಯ, ಆಯುಷ್ಯ, ಅದಕ್ಕೆ ಧೈರ್ಯ, ಯಶಸ್ಸು, ಕೀರ್ತಿ ಎಲ್ಲ ಸಿಗುತ್ತೆ. ಹಾಗಾಗಿ ಇದೇ ಶ್ಲೋಕವನ್ನು ಪಠನೆ ಮಾಡ್ಬೋದು. ಇನ್ನು ಈ ಒಂದು ಸೂರ್ಯನ ಒಂದು ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಗ್ರಹಣ ಮಾದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಹರತು ಮೇ ರವಿಹಿ. ಇದೊಂದು ಸೂರ್ಯನ ಪೀಡಾ ಪರಿಹಾರ ಶ್ಲೋಕ. ಇದನ್ನು ಸಹ ನೀವು 12 ಬಾರಿ ಅಥವಾ ನಿಮಗೆ ಕನಿಷ್ಠ 6 ಬಾರಿ ಇದನ್ನು ರಿಪೀಟ್ ಮಾಡಿ ಹೇಳುವಂಥದ್ದು. ಗ್ರಹಣ ಮಾದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಹರತು ಮೇ ರವಿಹಿ. ಇದನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರೆ ನಮಗೆ ಇರತಕ್ಕಂಥ ರವಿಯ ಗ್ರಹದೋಷ ಪೀಡೆ ನಿವಾರಣೆ ಆಗುತ್ತೆ. ಅದೇ ರೀತಿ ಉದಯ ಬ್ರಹ್ಮರೂಪೋಯಂ ಮಧ್ಯಾಹ್ನೇತೋ ಮಹೇಶ್ವರ ಹಸ್ತಕಾಲೇ ಸ್ವಯಂ ವಿಷ್ಣು ತ್ರಯಮೂರ್ತಿ ದಿವಾಕರ ಅನ್ನೋ ಶ್ಲೋಕ ಇರುತ್ತೆ. ಇವೆಲ್ಲನೂ ನೀವು ಬೆಳಗಿನ ಪ್ರಾತಃ ಕಾಲದಲ್ಲಿ ಸ್ನಾನಗಿನ ಮಾಡಿಕೊಂಡು ವಿಶೇಷವಾಗಿ ಸೂರ್ಯ ಉದಯ ಕಾಲದಲ್ಲಿ ಅಥವಾ ಸೂರ್ಯ ಉದಯಕ್ಕೆ ಮುನ್ನನೆದ್ದು ಸೂರ್ಯ ಉದಯ ಕಾಲದಲ್ಲಿ ಅಥವಾ ಸೂರ್ಯ ಉದಯವಾಗಿ ಕನಿಷ್ಠ ಪಕ್ಷ 3 ಗಂಟೆಗಳ ಒಳಗೆ, ಉದಾಹರಣೆಗೆ 6 ಗಂಟೆ ಸೂರ್ಯ ಉದಯ ಆದರೆ 9 ಗಂಟೆ ಒಳಗೆ ಸೂರ್ಯನಿಗೆ ಸಂಬಂಧಪಟ್ಟ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು ಯಾಮ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಬೆಳಗಿನ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯನ ಒಂದು ಶಕ್ತಿ ತರಂಗಗಳು ವಿಶೇಷವಾಗಿರ್ತವೆ, ಆ ಕಾಲದಲ್ಲಿ ಪಠನೆ ಮಾಡೋದು. ಇನ್ನು ಸೂರ್ಯ ನಮಸ್ಕಾರ ಯಾರು ಗುರುಮುಖೇನಾಗಿ ಕಲ್ತಿರ್ತಾರೋ ಅಂಥವರು ನಮಸ್ಕಾರ ಪೂರ್ವಕವಾಗಿ ಆ ಸೂರ್ಯನ ಮಿತ್ರಾನ್ಮರವಯನ್ಮ ಅಂತ ಒಂದು ಮಂತ್ರಗಳು ಬರ್ತವೆ, ಅಂಥ 12 ಮಂತ್ರಪೂರ್ವಕವಾದ ಸೂರ್ಯ ನಮಸ್ಕಾರವನ್ನು ಹಾಕೋದು ಬಹಳ ಒಂದು ಶ್ರೇಷ್ಠವಾದ ಆಯ್ಕೆಯಾಗಿರುತ್ತೆ. ಹಾಗಾಗಿ ಇಲ್ಲಿ ಸೂರ್ಯನ ವಿಶೇಷವಾದ ಮಂತ್ರಗಳನ್ನು ಜಪಗಳನ್ನು ಪಠನೆ ಮಾಡೋದು, ದೇವತಾ ಶ್ಲೋಕಗಳನ್ನು ಪಠನೆ ಮಾಡೋದು ಬಹಳದು ಉತ್ತಮವಾದ ಪರಿಹಾರ ಆಗಿರುತ್ತೆ. ಇನ್ನು ದಾನ ಧರ್ಮದ ಮಾರ್ಗದಲ್ಲಿ ಆಸಕ್ತಿ ಉಳ್ಳವರು ಸೂರ್ಯನಿಗೆ ಸಂಬಂಧಪಟ್ಟ ದಾನ ಗೋಧಿ ಆಗಿರುತ್ತೆ. ಹಾಗೆ ಗೋಧಿ ಕಾಳನ್ನಾಗಲಿ, ಗೋಧಿಯ ಹಿಟ್ಟನ್ನಾಗಲಿ ಅಥವಾ ಗೋಧಿಯ ಉತ್ಪನ್ನಗಳನ್ನಾಗಲಿ ಅದನ್ನು ದಾನವಾಗಿ ಕೊಡುವಂಥದ್ದು. ಅನ್ನದಾನ ನಡೆಸೋ ಸಂಸ್ಥೆ ಅಥವಾ ಇನ್ನಿತರ ಯಾವುದೇ ಸೇವಾ ಆಶ್ರಮಗಳು, ದೇವಾಲಯಗಳು ಇವೆಲ್ಲ ಇದ್ದರೆ ಅಲ್ಲಿ ಗೋಧಿ ಅಥವಾ ಗೋಧಿ ಹಿಟ್ಟು ಅಥವಾ ಗೋಧಿಯ ಉತ್ಪನ್ನಗಳನ್ನು ಅಲ್ಲಿ ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಯಾರಿಗೆ ಒಂದು ಬೇರೆ ಬೇರೆ ರೀತಿಯ ಆಶ್ರಯಗಳ ಕೊರತೆ ಅಂಥವರಿಗೆ ನೀವು ಆಶ್ರಯದ ಹಣದ ಸಹಾಯ ಮಾಡೋದಾಗಲಿ, ವಿದ್ಯೆಗೆ ಸಹಾಯ ಮಾಡೋದಾಗಲಿ, ಅಥವಾ ಯಾವುದಾದ್ರು ಹಿರಿಯ ವ್ಯಕ್ತಿಗಳಿದ್ರೆ ಅವರಿಗೆ ಒಂದು ಜೀವನ ಅವಶ್ಯಕವಾದ ವಸ್ತುಗಳು ಬೇಕು, ಅವರಿಗೆ ಔಷಧಕ್ಕೆ ಸಹಾಯ ಬೇಕು, ಇಂಥ ಒಂದು ಹಿರಿಯರಿಗೆ ಅಥವಾ ಗುರುಸ್ಥಾನದಲ್ಲಿರೋರಿಗೆ ಏನಾದರೂ ಸಹಾಯಗಳನ್ನು ಮಾಡುವಂಥದ್ದು ಇವೆಲ್ಲ ರವಿಯ ಪ್ರೀತ್ಯರ್ಥವಾಗಿರುತ್ತೆ. ಜೊತೆಗೆ ನಮ್ಮ ಗತಿಸಿದ ಪಿತೃಗಳನ್ನು ಅಥವಾ ಈಗ ಜೀವಂತವಾಗಿರುವಂಥ ತಂದೆ ತಾಯಿಗಳನ್ನಾಗಲಿ ಗೌರವಿಸೋದು, ಅವರ ಒಂದು ಆಶೀರ್ವಾದ ಪಡೆಯೋದು ಸಹ
ಸೂರ್ಯನ ಪ್ರೀತ್ಯರ್ಥವಾಗಿರುತ್ತೆ. ಹಾಗಾಗಿ ಇದೆಲ್ಲ ಮಾರ್ಗವನ್ನು ಅನುಷ್ಠಾನ ಮಾಡಿಕೊಂಡು ರವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ವೃಷಭ ಮಾಸದ ಕಾಲದಲ್ಲಿ ತಮಗೆಲ್ಲರಿಗೂ ರವಿಯ ಅನುಗ್ರಹದಿಂದ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹ ಸಿಗ್ತವೆ. ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.